ಭೀಮ ಮತ್ತು ರಾಮ, ಅಂದರೆ ರಾಮ ಅಲ್ಲಿ ಕೃಷ್ಣ. ಅದಕ್ಕೋಸ್ಕರ ಆಚಾರ್ಯರು ಒಂದು ಶ್ಲೋಕ ಬರೆದಿದ್ದಾರೆ, ರಾಮೋ ಅಖಿಲಾನಂದ ತನುಸ್ಸ ಏವ ಭೀಮೋತಿ ಪಾಪೇಶು ದುರಂತ ವೀರ್ಯ ಅಂತ. ರಾಮ ಮತ್ತು ಭೀಮನಿಗೆ ಸಂಬಂಧ ಅಂತ ಅನ್ನತಕ್ಕಂಥ ಒಂದು ಪದ್ಯವನ್ನು ಆಚಾರ್ಯರೇ ಬರೆದಿದ್ದಾರೆ. ಹೀಗೆ ಭಗವಂತ ರಾಮನಾಮಕನಾಗಿ, ನೀಲವರ್ಣನಾಗಿ, ಕೃಷ್ಣನಾಮಕನಾಗಿಯೂ ರಾಮನಾಮಕನಾಗಿಯೂ ಇರತಕ್ಕ ಭಗವಂತ ಭೀಮಸೇನನನ್ನು ಅನುರಾಗಪೂರ್ಣವಾಗಿ ನೋಡಿದ ದೃಶ್ಯ, ಆಂಜನೇಯನನ್ನು ಅನುರಾಗಪೂರ್ಣವಾಗಿ ನೋಡಿದ ದೃಶ್ಯ, ಇದನ್ನು ನಾನು ಸ್ಮರಾಮಿ, ಈ ಕ್ಷಣವೂ ನೆನಪಿಸಿಕೊಳ್ತಾ ಇದ್ದೇನೆ. ಅದೇ ರಾಮ ವೇದವ್ಯಾಸರಾಗಿ ಬಂದರು. ವೇದವ್ಯಾಸರೂ ರಾಮ, ಯಾಕೆಂದರೆ ಅವರೂ ನೀಲವರ್ಣ, ವೇದವ್ಯಾಸ ವರ್ಣವೂ ಕೂಡ ನೀಲ. ಆದ್ದರಿಂದ ನೀಲವರ್ಣನಾಗಿರ್ತಕ್ಕಂಥ ವೇದವ್ಯಾಸರು ಬದರಿಕಾಶ್ರಮದಲ್ಲಿ ತನ್ನನ್ನು ಪ್ರೀತಿಯಿಂದ ಕಂಡ ನೋಟವನ್ನೂ ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಹೀಗೆ ಅವತಾರ ತ್ರಯದಲ್ಲಿ ಭಗವಂತನ ಜ್ಞಾನ ಕಾರ್ಯ ಬಲ ಕಾರ್ಯದಲ್ಲಿ ಮುಖ್ಯ ಅಂಗಭೂತನಾಗಿ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರನಾದಾಗ ಆ ಭಗವಂತನ ಆ ಪ್ರೀತಿಪೂರ್ಣವಾದ ದೃಷ್ಟಿ ತನ್ನ ಮೇಲೆ ಹರಿದದ್ದನ್ನು ನಾನು ಎಂದೂ ಮರೆಯುವುದು ಸಾಧ್ಯವಿಲ್ಲ ಅಂತ ಈ ಪದ್ಯದಲ್ಲಿ ಹೇಳ್ತಾರೆ. ಬಹಳ ಅದ್ಭುತವಾದ ಶ್ಲೋಕ ಇದು. ಯಾಕೆಂದರೆ ಬೇರೆ ಶ್ಲೋಕಗಳಲ್ಲಿ ಹೀಗೆ ಮಾಡುವಂಥ ನಿರ್ದೇಶ ಇದ್ದರೆ, ಈ ಶ್ಲೋಕದಲ್ಲಿ ಹಿಂದೆ ಹೇಳಿದ್ದನ್ನೆಲ್ಲ ಮರೆತು ಆಚಾರ್ಯರು ಮೈಮರೆತು ಬಿಡ್ತಾರೆ. ಆ ಭಗವಂತನ ಕರುಣಾ ದೃಷ್ಟಿ ತನ್ನ ಮೇಲೆ ಹರಿದದ್ದನ್ನು ನೆನಪಿಸಿಕೊಂಡು ಮೈಮರೆತು ಹೇಳಿದಂಥ ಶ್ಲೋಕ ಇದು. ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಆಮೇಲೆ ಇನ್ನು ಶ್ರೀಸ್ತುತಿಯಲ್ಲಿ ಹೇಳಿರತಕ್ಕಂಥ ಕಟಾಕ್ಷ, ಹುಬ್ಬು, ಕಟಾಕ್ಷದ ಮೇಲೆ ಇರತಕ್ಕಂಥ ಹುಬ್ಬಿನ ಕುಣಿತ, ಯಾರ ಹುಬ್ಬಿನ ಕುಣಿತಕ್ಕೆ ಇಡೀ ಜಗತ್ತು ಮಣಿಯುತ್ತದೋ ಅಂಥ ಹುಬ್ಬಿನ ಕುಣಿತ, ಅದು ಕೊನೆಯದಾಗಿ ಹೇಳ್ತಕ್ಕಂಥದ್ದು ಹುಬ್ಬಿನ ಕುಣಿತವನ್ನು ಹೇಳ್ತಾರೆ. ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಧ್ಯಾಯೇತ್ ಅಜಸ್ರಮೀಶಸ್ಯ ಪದ್ಮಜಾದಿ ಪ್ರತೀಕ್ಷಿತಂ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ. ಈಶಸ್ಯ ಭ್ರೂಭಂಗಂ ಧ್ಯಾಯೇತ್. ಭ್ರೂಭಂಗ ಅಂದರೆ ಹುಬ್ಬಿನ ಕುಣಿತ. ಭಗವಂತನ ಒಂದು ಹುಬ್ಬಿನ ಕುಣಿತಕ್ಕೆ ಇಡೀ ವಿಶ್ವ ಸೃಷ್ಟಿಯಾಗಬಹುದು, ನಾಶವಾಗಬಹುದು. ಅಂಥ ಭ್ರೂಭಂಗ ಅದು. ಧ್ಯಾಯೇತ್ ಅಜಸ್ರಂ ಈಶಸ್ಯ ಭ್ರೂಭಂಗಂ. ಭಗವಂತನ ಆ ಹುಬ್ಬಿನ ಆಟವನ್ನು, ಕುಣಿತವನ್ನು, ಚಲನೆಯನ್ನು ಧ್ಯಾನ ಮಾಡಬೇಕು. ಎಂಥ ಹುಬ್ಬಿನ ಕುಣಿತ ಅದು? ಪದ್ಮಜಾದಿ ಪ್ರತೀಕ್ಷಿತಂ. ಪದ್ಮಜಾದಿ ಪ್ರತೀಕ್ಷಿತಂ. ಪದ್ಮಜ ಅಂತಂದರೆ ಚತುರ್ಮುಖ, ನಾಭಿಕಮಲದಿಂದ ಹುಟ್ಟಿದವ. ಆ ಪದ್ಮಜನೂ ಕೂಡ ಭಗವಂತನ ಹುಬ್ಬಿನ ಕುಣಿತ ಏನು ಸಂದೇಶ ಕೊಡುತ್ತೆ ಅಂತ ಕಾದು ನಿಂತು ಅದನ್ನು ಕಾಣುವುದಕ್ಕೋಸ್ಕರ ನಿರೀಕ್ಷಿಸ್ತಾ ಇರತಕ್ಕಂಥದ್ದು. ಬ್ರಹ್ಮಾದಿ ದೇವತೆಗಳು ಆಸೆಪಟ್ಟು ಬಯಸುವ ಹುಬ್ಬಿನ ಕುಣಿತ ಅಂತ. ಯಾಕೆಂದರೆ ಆ ಹುಬ್ಬಿನ ಕುಣಿತದಿಂದ ಆಜ್ಞೆ ಬರಬೇಕು. ಏನು ಮಾಡಬೇಕಾದ್ರೂ, ಸೃಷ್ಟಿ ಮಾಡಬೇಕಾದ್ರೂ ಅವನು ಹೀಗೆ ಹುಬ್ಬು ಹಾರಿಸಬೇಕು ಮಾಡು ಅಂತ. ಬೇಡ ಅಂದರೆ ಹುಬ್ಬು ಹಾರಿಸ್ಬೇಕು. ಅವನ ಹುಬ್ಬಿನ ಕುಣಿತ ಅನ್ನೋದು ಇವರ ಎಲ್ಲ ಕ್ರಿಯೆಗಳಿಗೆ ಮೂಲಭೂತವಾಗಿರ್ತಕ್ಕ ಸಂಕೇತ. ಅದು ಆರ್ಡರ್, ಆಜ್ಞೆ. ಅಂಥ ಭಗವಂತನ ಹುಬ್ಬಿನ ಕುಣಿತ. ಅಷ್ಟೇ ಅಲ್ಲ, ಆ ಹುಬ್ಬಿನ ಕುಣಿತ ಅಂಥ ಮೋಹಕ. ಆ ಸೌಂದರ್ಯಕ್ಕೋಸ್ಕರ, ಚೆಲುವಿಗೋಸ್ಕರ ಆ ಹುಬ್ಬಿನ ಕುಣಿತವನ್ನು ಕಾಣಬೇಕು ಅಂತ ಕಾದು ನಿಲ್ತಾರಂತೆ ದೇವತೆಗಳು ಕೂಡ, ಗೋಪಿಕಾ ಸ್ತ್ರೀಯರಂತೆ. ಅದನ್ನು ಕಪಿಲ ಹೇಳ್ತಾನೆ, ಸಮ್ಮೋಹನಾಯ ರಚಿತಂ ನಿಜಮಾಯೇಯಸ್ಯ ಭ್ರೂಮಂಡಲಂ ಅನುಸುತೆ ಮಕರಧ್ವಜಸ್ಯ ಅಂತ. ಮಕರಧ್ವಜಸ್ಯ ಭ್ರೂಮಂಡಲಂ, ಭಗವಂತನ ಹುಬ್ಬಿನ ಮಂಡಲ, ಅದು ಬಿಲ್ಲು, ಮನ್ಮಥನ ಕಾಮನ ಬಿಲ್ಲು ಅದು ಅಂತ. ಕಾಮನ ಬಿಲ್ಲು ಅದು ಯಾಕೆ ನಿರ್ಮಾಣ ಮಾಡಿದೆ? ಸಮ್ಮೋಹನಾಯ ರಚಿತಂ ನಿಜಮಾಯೇಯ ಅಂತ. ಭಗವಂತ ಜಗತ್ತನ್ನು ಮೋಹಗೊಳಿಸುವುದಕ್ಕೋಸ್ಕರ ತನ್ನ ಭ್ರೂಮಂಡಲದಲ್ಲಿ ಆ ಮಾಯೆಯನ್ನು ತುಂಬಿದ್ದಾನೆ. ಅದನ್ನು ನೋಡುವುದೇ ಒಂದು ಆನಂದ. ಅದನ್ನು ನೋಡಿದರೆ ಹುಚ್ಚು ಕಟ್ಟುವಂಥ ಒಂದು ಸೊಗಸು. ಬ್ರಹ್ಮಾದಿ ದೇವತೆಗಳು ಆ ಹುಬ್ಬಿನ ಕುಣಿತದ ಚೆಲುವನ್ನು ಮತ್ತು ಆ ಹುಬ್ಬಿನ ಕುಣಿತದ ಸಂದೇಶವನ್ನು ಕಾಯ್ತಾ ಇರ್ತಾರೆ. ಧ್ಯಾಯೇತ್ ಅಜಸ್ರಮೀಶಸ್ಯ ಪದ್ಮಜಾದಿ ಪ್ರತೀಕ್ಷಿತಂ ಭ್ರೂಭಂಗಂ. ಅದು ಏನು ಮಾಡುತ್ತೆ? ಪಾರಮೇಷ್ಠ್ಯಾದಿ ಪದದಾಯಿ. ಭಗವಂತನ ಒಂದು ಹುಬ್ಬಿನ ಕುಣಿತಕ್ಕೆ ಬ್ರಹ್ಮ ಪದವಿ,
ಒಂದು ಹುಬ್ಬಿನ ಕುಣಿತಕ್ಕೆ ರುದ್ರ ಪದವಿ, ಪಾರಮೇಷ್ಠ್ಯಾದಿ ಪದದಾಯಿ. ಬರಿಯ ಹುಬ್ಬಿನ ಕುಣಿತದಿಂದ ಬ್ರಹ್ಮಾದಿ ದೇವತೆಗಳಿಗೆ ಸತ್ಯಲೋಕದ ಪದವಿಯನ್ನು, ರುದ್ರ ಪದವಿಯನ್ನು, ಇಂದ್ರ ಪದವಿಯನ್ನು, ಸಮಸ್ತ ದೇವತೆಗಳಿಗೆ ಅವರ ವೈಭವದ ಸ್ಥಿತಿಯನ್ನು ಕೊಟ್ಟದ್ದು. ಬರೇ ಈ ಸಂಸಾರದಲ್ಲಿ ಸೃಷ್ಟಿಯಲ್ಲಿ ಸತ್ಯಲೋಕಾಧಿಪತ್ಯವನ್ನು ಬ್ರಹ್ಮನಿಗೆ, ಉಳಿದ ಲೋಕಗಳ ಆಧಿಪತ್ಯವನ್ನು ಇತರ ದೇವತೆಗಳಿಗೆ ಅವರವರಿಗೆ ಅವರವರ ಯೋಗ್ಯತೆಯ ತಕ್ಕಂತೆ ವೈಭವವನ್ನು ಕೊಟ್ಟದ್ದಷ್ಟೇ ಅಲ್ಲ, ವಿಮುಕ್ತಿದಂ ಭಗವಂತನ ಹುಬ್ಬಿನ ಕುಣಿತ ಮೋಕ್ಷಪ್ರದ. ಅದು ಮಂದಹಾಸವೂ ಮೋಕ್ಷಪ್ರದ, ಹುಬ್ಬಿನ ಕುಣಿತವೂ ಮೋಕ್ಷಪ್ರದ. ಯಾಕೆಂದರೆ ಭಗವಂತ ಮತ್ತು ಭಗವಂತನ ಹುಬ್ಬಿನ ಕುಣಿತ, ಭಗವಂತನ ಹುಬ್ಬು ಮೂರು ಬೇರೆ ಬೇರೆ ವಸ್ತುಗಳಲ್ಲ. ಅವನ ಕ್ರಿಯೆ, ಅವನ ಅವಯವ, ಅವನು ಎಲ್ಲ ಒಂದೇ. ಹೀಗೆ ಭಗವಂತನ ಹುಬ್ಬಿನ ಕುಣಿತದ ಚಿತ್ರಣದ ಜೊತೆಗೆ ಭಗವಂತನ ಪಾದಾದಿ ಕೇಶಾಂತ ವರ್ಣನೆಯನ್ನು ಮುಗಿಸಿಬಿಡ್ತಾರೆ. ಅದನಂತರ ಕೊನೆಗೆ ಇದು ಮೆಡಿಟೇಷನ್ನು. ಇವಾಗ ಒಂದೊಂದು ಶ್ಲೋಕದಲ್ಲಿ ನಾವು ಒಂದೊಂದು ಅಂಗಗಳನ್ನು ಅನುಸಂಧಾನ ಮಾಡಿದೆವು. ಕೊನೆಗೆ ಸಂತತಂ ಚಿಂತೆಯೇ, ಈ ಭಗವಂತನನ್ನು ಪಾದದಿಂದ ಕೇಶದ ತನಕ ನಿರಂತರ, ಇಲ್ಲಿಯೂ ಬಹಳ ವಿಚಿತ್ರವಾಗಿದೆ ನೋಡಿ, ಈ ಶ್ಲೋಕ ಬೇರೆ ಬೇರೆ ರೀತಿಯಿಂದ ಕರ್ಕೊಳ್ಳುತ್ತೆ. ಸಂತತಂ ಚಿಂತೆಯೇ, ನಾನು ಈ ಭಗವಂತನ ಪಾದಾದಿ ಕೇಶಾಂತವಾದ ಈ ರೂಪಗಳ ಅದ್ಭುತವಾದಂತಹ ಒಂದು ಚೆಲುವನ್ನು, ಮಹಿಮೆಯನ್ನು ನಿರಂತರವಾಗಿ ಚಿಂತಿಸ್ತಾ ಇದ್ದೇನೆ. ಸಂತತಂ ಚಿಂತೆಯೇ. ಆದರೆ ನಾನು ಚಿಂತಿಸ್ತಾ ಇದ್ದೇನೆ ಅಂತ ಹೇಳಿದರೆ ಭಗವಂತನ ಎಲ್ಲ ಚೆಲುವು, ಎಲ್ಲ ಗುಣಗಳು ನನ್ನ ಚಿಂತನೆಯಲ್ಲಿ ಬಂದು ನಿಂತಿದ್ದಾವೆ ಅಂತ ತಿಳ್ಕೋಬೇಡಿ. ನನ್ನ ಚಿಂತನೆಗೂ ನಿಲುಕುವುದಿಲ್ಲವು. ಅನಂತಂ. ಭಗವಂತನನ್ನು ನಾನು ಉಳಿದವರಿಗಿಂತ ಹೆಚ್ಚು ನಿರಂತರವಾಗಿ ಚಿಂತಿಸ್ತೇನೆ, ಉಳಿದವರಿಗಿಂತ ಹೆಚ್ಚು ಗುಣಗಳನ್ನು ಚಿಂತಿಸ್ತೇನೆ. ಆದರೆ ಭಗವಂತನನ್ನು ಪೂರ್ಣವಾಗಿ ಚಿಂತಿಸುವುದು ನನಗೂ ಸಾಧ್ಯ ಇಲ್ಲ. ಯಾಕೆಂದರೆ ಅವನು ಅನಂತ. ಅವನ ಗುಣಗಳಿಂದಲೂ ಅನಂತ, ಕಾಲದಿಂದಲೂ ಅನಂತ, ದೇಶದಿಂದಲೂ ಅನಂತ. ಅವನು ಸರ್ವಗತ, ನಿತ್ಯ ಮತ್ತು ಗುಣಪೂರ್ಣ. ಆದ್ದರಿಂದ ಅವನನ್ನು ಅನಂತ ಕಾಲದವರೆಗೆ ಚಿಂತಿಸಿದರೂ ಕೂಡ ಅವನ ಗುಣಗಳನ್ನು ಪೂರ್ತಿಯಾಗಿ ಚಿಂತಿಸುವುದು ಸಾಧ್ಯ ಇಲ್ಲ. ನಾನು ನಿರಂತರ ಚಿಂತಿಸ್ತೇನೆ ಮಾತ್ರ, ಉಳಿದವರಿಗಿಂತ ಹೆಚ್ಚು. ಎಷ್ಟು ನಿರಂತರ ಅಂದರೆ ಉಳಿದವರು ಭಗವಂತನನ್ನು ಚಿಂತಿಸಬಹುದು ಎಚ್ಚರ ಇದ್ದಾಗ. ಸೃಷ್ಟಿ ಕಾಲದಲ್ಲೆಲ್ಲ ಚಿಂತಿಸಬಹುದು, ಆದರೆ ಪ್ರಳಯ ಕಾಲದಲ್ಲಿ ಯಾವ ಜೀವನೂ ಚಿಂತಿಸುವುದು ಸಾಧ್ಯ ಇಲ್ಲ. ಭಗವಂತನನ್ನ ಸೃಷ್ಟಿ ಕಾಲದಲ್ಲಿ ದೇವತೆಗಳು ನಿರಂತರ ಚಿಂತಿಸ್ತಾರೆ. ಅವರಿಗೆ ನಿದ್ರೆ ಇಲ್ಲ, ಅವರಿಗೆ ಹೆಸರೇ ಅನಿದ್ರಾಹ ಅಸ್ವಪ್ನಾಹ ಅಂತ. ದೇವತೆಗಳಿಗೆ ನಿದ್ರೆ ಇಲ್ಲ. ಆದ್ದರಿಂದ ಸೃಷ್ಟಿ ಕಾಲದಲ್ಲಿ ದೇವತೆಗಳು ನಿರಂತರ ಭಗವಂತನ ಚಿಂತಿಸಬಹುದು. ಆದರೆ ಅವರಿಗೆ ನಿದ್ರೆ ಇಲ್ಲದೇ ಇದ್ದವರಿಗೂ ಪ್ರಳಯ ಕಾಲದಲ್ಲಿ ನಿದ್ರೆ, ಎಚ್ಚರ ಇಲ್ಲ. ಎಚ್ಚರ ತಪ್ಪುವುದಕ್ಕೆ ಪ್ರಳಯ ಅಂತ ಹೆಸರು. ಆದರೆ ನಾನು ಭಗವಂತನನ್ನು ಸೃಷ್ಟಿಕಾಲದಲ್ಲಿ ಮಾತ್ರ ಚಿಂತಿಸುವುದಲ್ಲ, ಅಂತಕಾಲೇ ವಿಶೇಷತಃ. ಪ್ರಳಯ ಕಾಲದಲ್ಲಿ ಕೂಡ ನಾನು ಎಚ್ಚರ ತಪ್ಪುವುದಿಲ್ಲ. ಶಾಸ್ತ್ರದ ಪ್ರಕಾರ ಬ್ರಹ್ಮವಾಯುಗಳಿಗೆ ಮಾತ್ರ ಪ್ರಳಯಕಾಲದಲ್ಲಿ ಎಚ್ಚರ, ಉಳಿದ ದೇವತೆಗಳಿಗೆ ಪ್ರಳಯ ಕಾಲದಲ್ಲಿ ಎಚ್ಚರ ಇರುವುದಿಲ್ಲ. ಪ್ರಳಯೇಪಿ ಪ್ರತಿಭಾತ ಪರಾವರಃ. ಪ್ರಳಯ ಕಾಲದಲ್ಲೂ ಭಗವಂತನ ಪೂರ್ಣ ಎಚ್ಚರ. ಮತ್ತು ಪ್ರಳಯ ಕಾಲದಲ್ಲೂ ಕೂಡ ಈ ಜೀವರು ನಿದ್ರೆಯಲ್ಲಿ ಉಸಿರಾಡಬೇಕಲ್ಲ, ನಿದ್ರೆಯಲ್ಲಿ ಉಸಿರು ಕಟ್ಟಿ ಸಾಯೋದಿಲ್ವಲ್ಲ. ಆದ್ದರಿಂದ ನಿದ್ರೆಯಲ್ಲೂ ನಮ್ಮನ್ನು ಉಸಿರಾಡಿಸ್ತಕ್ಕಂಥ ಪ್ರಾಣದೇವರು ನಿದ್ರೆ ಮಾಡುವುದು ಸಾಧ್ಯ ಇಲ್ಲ. ಪ್ರಳಯ ಕಾಲದಲ್ಲೂ ಪ್ರಾಣ ಇದ್ದೇ ಇದೆ, ಮನಸ್ಸು ಇಲ್ಲ. ರುದ್ರದೇವರು ಕೆಲಸ ಮಾಡೋದಿಲ್ಲ, ಆವಾಗ ಮನಸ್ಸಿಲ್ಲ, ಏನೂ ಎಚ್ಚರ ಇಲ್ಲ, ಆದರೆ ಉಸಿರು ಇದೆ. ಪ್ರಳಯ ಕಾಲದಲ್ಲೂ ಎಚ್ಚರವಾಗಿರತಕ್ಕಂಥವನು ತಾನು. ಆದ್ದರಿಂದ ಅಂತಕಾಲೇ ಪ್ರಳಯ ಕಾಲದಲ್ಲಿ ವಿಶೇಷತಃ ಅಂತ. ಅದೇನು ಪ್ರಳಯ ಕಾಲ ವಿಶೇಷ ಅಂದರೆ? ಹೌದು, ಸೃಷ್ಟಿಕಾಲದಲ್ಲಿ ಸೃಷ್ಟಿಯ ಬಗ್ಗೆಯೂ ಒಂದು ಯೋಚನೆ ಮಾಡಬೇಕಲ್ಲ. ಯಾರ್ಯಾರೋ ಸೃಷ್ಟಿಯಾಗ್ತಾರೆ, ಆ ಸೃಷ್ಟಿ ಕ್ರಿಯೆಯಲ್ಲಿ ತೊಡಗಬೇಕಲ್ಲ. ಪ್ರಳಯ ಕಾಲದಲ್ಲಿ ಯಾವ ಕ್ರಿಯೆಯೂ ಇಲ್ಲ, ಕೇವಲ ಭಗವಂತನ ಚಿಂತನೆ. ಅದರಿಂದ ಅದು ವಿಶೇಷವಾದ ಆನಂದದ ಕ್ಷಣ ತನಗೆ ಅಂತಾರೆ ಆಚಾರ. ಇದು ಅವರಿಗೆ ಸಂಬಂಧಪಟ್ಟದ್ದಾಯಿತು. ನಮಗೆ ಒಂದು ಸಂದೇಶ ಕೊಡ್ತಾರೆ ಅದರಲ್ಲಿ. ಸಂತತಂ ಚಿಂತೆಯ, ಸಂತತಂ ಚಿಂತೆಯೇ ಅಂತ ಪದಚ್ಛೇದ ಮಾಡಿದರೆ ಸದಾ ನಾನು ಚಿಂತಿಸುತ್ತೇನೆ. ನಮಗೆ ಹೇಳ್ತಾರೆ ಸಂತತಂ ಚಿಂತೆಯ, ಸದಾ ಚಿಂತನೆ ಮಾಡುವಂಥ ಭಗವಂತನನ್ನ. ಹಾಗಾದರೆ ಇಲ್ಲಿ ಹೇಗೆ ಪದಚ್ಛೇದ? ಚಿಂತೆಯೇ ಅನಂತಂ, ಚಿಂತೆಯ ಇನಂತಂ. ಇನ ಅಂತಂದ್ರೆ ಸ್ವಾಮಿ ಅಂತರ್ಥ. ಪ್ರತಿಯೊಬ್ಬ ಜೀವನಿಗೂ ಸ್ವಾಮಿಯಾದ, ನಿಯಾಮಕನಾದ ಭಗವಂತನನ್ನು ನಿರಂತರ ಚಿಂತಿಸು. ಆದರೆ ನಿರಂತರ ಚಿಂತಿಸುವುದಕ್ಕಿಂತಲೂ ಒಂದು ಎಚ್ಚರ ಕೊಡ್ತೇನೆ. ಅಂತಕಾಲೇ ವಿಶೇಷತ, ಸಾಯುವ ಸಮಯದಲ್ಲಿ ಹೆಚ್ಚು ಎಚ್ಚರದಿಂದ ಚಿಂತಿಸು.
ಅಲ್ಲಿ ಅವರು ತನಗೆ ಹೇಳುವುದು ಅಂತಕಾಲ ಅಂದರೆ ಪ್ರಳಯ ಕಾಲ. ಅವರು ನಮಗೆ ಸಂದೇಶ ನಿತ್ಯ ಚಿಂತಿಸು. ಯಾಕೆಂದರೆ ಸಾಯೋ ಕಾಲದಲ್ಲಿ ಭಗವಂತನ ಸ್ಮರಣೆ ಬರಬೇಕಲ್ಲ, ಅದಕ್ಕೋಸ್ಕರ. ಸಾಯೋ ಕಾಲದಲ್ಲಿ ನೆನಪು ಮಾಡಿದರೆ ಸರಿ ಅಂತ ಈಗ ಮರೆತು ಬಿಟ್ಟರೆ ಸಾಯೋ ಕಾಲದ ನೆನಪಾಗುವುದೇ ಇಲ್ಲ. ನಿತ್ಯ ಚಿಂತಿಸಿ ಚಿಂತಿಸಿ ಅಭ್ಯಾಸ ಮಾಡಿದರೆ ಅದು ಮೃತಿಕಾಲದಲ್ಲೂ ಆ ಅಭ್ಯಾಸ ಅನ್ನೋದು ಉಪಕಾರಕ್ಕೆ ಬೀಳಬಹುದು. ಅದರಿಂದ ಅಂತಕಾಲದಲ್ಲಿ ವಿಶೇಷ ಸ್ಮರಣೆ ಬರಬೇಕು. ಅದಕ್ಕೋಸ್ಕರ ನಿತ್ಯ ಚಿಂತಿಸು. ಎಷ್ಟು ಕಷ್ಟ ಅಂದರೆ ಸದಾ ಭಗವಂತನನ್ನು ಚಿಂತಿಸಿದರು ಭೀಷ್ಮಾಚಾರ್ಯರು. ಅಷ್ಟೇ ಅಲ್ಲ, ಇನ್ನು ಸಾಯಬೇಕು, ಉತ್ತರಾಯಣ ಬಂತು ಅಂತ ಹೇಳಿಕೊಂಡು ಭಗವಂತನನ್ನೇ ಸ್ತೋತ್ರ ಮಾಡಿದರು. ಭೀಷ್ಮ ಸ್ತವರಾಜ ಅಂತ, ಸಾಯೋದಕ್ಕಿಂತ ಮುಂಚೆ. ಆದರೆ ಸಾಯೋ ಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಲಿಲ್ಲ. ಅಷ್ಟು ಸಿದ್ಧತೆ ಮಾಡಿಯೂ ಮೃತಿಕಾಲದಲ್ಲಿ ವಿಸ್ಮೃತಿ ಬಂತವರಿಗೆ. ಅದಕ್ಕೋಸ್ಕರ ಸಂತತಂ ಚಿಂತಯ, ನಿರಂತರ ಭಗವಂತನ ಚಿಂತನೆ ಮಾಡು. ಅಂದರೆ ವಿಶೇಷವಾಗಿ ಅಂತಕಾಲದಲ್ಲಿ ಭಗವಂತನ ಚಿಂತನೆಗೆ ಅದು ಸಹಾಯಕವಾಗಬಹುದು. ಎಂಥ ಭಗವಂತ ಇನಂ ತಂದರು, ಎಲ್ಲರಿಗೂ ಸ್ವಾಮಿ ಅಂತ, ಯಾರಿಗೆಲ್ಲ. ನೈವೋದಾಪುರ ಗೃಣಂತೋ ಅಂತಂ ಯದ್ಗುಣಾನಾಂ ಅಜಾದಯ. ಅಜಾದಯ, ಅಜ ಅಂದರೆ ಹುಟ್ಟದವನು ಅಂತ ಒಂದರ್ಥ. ಹುಟ್ಟದವನು ಅಂತಂದರೆ ಭಗವಂತ ಒಬ್ಬನೇ ಅಜ, ಇನ್ಯಾರೂ ಅಜ ಅಲ್ಲ. ಆ ಜ ಆ ಅಂದರೆ ಅಕಾರ ವಚನಾದ ಭಗವಂತನಿಂದ ಹುಟ್ಟಿದವ ಅಂದರೆ ಬ್ರಹ್ಮ. ಅಜಾದಯ, ಬ್ರಹ್ಮಾದಿ ದೇವತೆಗಳು ಕೂಡ ಗೃಣಂತಹ, ನಿರಂತರ ಭಗವಂತನನ್ನ ಸ್ತೋತ್ರ ಮಾಡ್ತಾ ಚಿಂತನೆ ಮಾಡ್ತಾ ಇದ್ದರೂ ಕೂಡ, ಗೃಣನ ಅಂದರೆ ಸ್ತುತಿ ಸ್ತೋತ್ರ, ಭಗವಂತನನ್ನು ನಿರಂತರ ಹಗಲು ರಾತ್ರಿ ಅವರು ನಿದ್ರೆ ಇಲ್ಲದೆ, ನಮ್ಮ ಹಾಗೆ ನಿದ್ರೆ ಅಂತ ರೆಸ್ಟ್ ಇಲ್ಲದೆ, ಸಮಗ್ರ ಪ್ರಳಯ ಕಾಲದಲ್ಲೂ ಕೂಡ, ಎಚ್ಚರದಲ್ಲಿ ನಾವು ಸೃಷ್ಟಿಕಾಲದಲ್ಲೂ ಪ್ರಳಯ ಕಾಲದಲ್ಲೂ ಸರ್ವಕಾಲದಲ್ಲೂ ದೀರ್ಘಕಾಲದ ತನಕ, ನಮ್ಮ ಹಾಗೆ 100 ವರ್ಷದ ಆಯುಸ್ಸಲ್ಲ ಅವರದು, ಕೋಟಿ ಕೋಟಿ ವರ್ಷಗಳ ಕಾಲ, ಕಲ್ಪಕಲ್ಪಗಳ ಕಾಲ. ಗೃಣಂತಹ ಬ್ರಹ್ಮಾದಿಗಳು ಕಲ್ಪಕಲ್ಪಗಳ ಕಾಲದಲ್ಲಿ ಹಗಲು ರಾತ್ರಿ ನಿದ್ರೆ ಇಲ್ಲದ ಎಚ್ಚರದ ಸ್ಥಿತಿಯಲ್ಲಿ ಭಗವಂತನನ್ನು ಗುಣಗಾನ ಮಾಡಿ ಸ್ತೋತ್ರ ಮಾಡಿ ಧ್ಯಾನ ಮಾಡ್ತಾ ಇದ್ದರೂ ಕೂಡ ಅಂತಂ ನೈವ ಉದಾಪುಹು. ಯಾರ ಗುಣಗಳ ಯದ್ಗುಣಾನಾಂ ಅಂತಂ, ಯಾರ ಗುಣದ ಕೊನೆಯನ್ನು ಪಡೆದಿಲ್ಲವೋ ಕಂಡಿಲ್ಲವೋ ಅಂಥ ಭಗವಂತನನ್ನು ನಿರಂತರ ಚಿಂತಿಸು. ಇದು ಒಂದು ಶ್ರುತಿ ವಾಕ್ಯದ ಅನುವಾದ ರೂಪವಾಗಿದೆ ಈ ಮಂತ್ರ, ಈ ಶ್ಲೋಕ. ನತೇ ವಿಷ್ಣೋ ಜಾಯಮಾನೋ ನ ಜಾತೋ ದೇವೋ ಮಹಿಮ್ನಃ ಪರಮಂತಪಾಪ ಅಂತ ವಿಷ್ಣು ಸೂಕ್ತದಲ್ಲಿ ಬರ್ತಕ್ಕಂಥ ಒಂದು ವಿಷ್ಣು ಸೂಕ್ತ. ನತೇ ವಿಷ್ಣೋ ಜಾಯಮಾನಃ ನ ಜಾತಃ. ಈಗ ಹುಟ್ಟಿದವನು, ಹಿಂದೆ ಹುಟ್ಟಿದ್ದವನು ಯಾರೂ ಕೂಡ ದೇವ ಮಹಿಮ್ನಃ ಪರಂ ಅಂತ ಮಾಪ, ನಿನ್ನ ಮಹಿಮೆಯ ತುದಿಯನ್ನು ಕಂಡವನು ಇಲ್ಲ. ಈಗ ಹುಟ್ಟಿರುವವರೂ ಇಲ್ಲ, ಹಿಂದೆ ಹುಟ್ಟಿ ಮುಕ್ತರಾದವರೂ ಇಲ್ಲ, ಮುಂದೆ ಹುಟ್ಟುವವರೂ ಇಲ್ಲ. ಯಾರೂ ಕೂಡ ಇಲ್ಲಿ ನಿನ್ನ ಮಹಿಮೆಯ ಅಂತವನ್ನು ಕಂಡವರಿಲ್ಲ. ತನ್ವಾವೃಧಾನ ನತೇ ಮಹಿತ್ವ ಅನ್ವಷ್ಣುವಂತಿ, ಯಾರು ಕೂಡ ನಿನ್ನ ಮಹಿಮೆಯನ್ನು ಅನುಭವಿಸಿದವರಿಲ್ಲ. ಇದು ಇಂಥ ಮಹಿಮೆ, ಇದು ಇಷ್ಟು ಮಹಿಮೆ ಅಂತ ಅನುಭವದಿಂದ ಕಂಡುಕೊಂಡವರಿಲ್ಲ ಅಂತ ಶ್ರುತಿಯಲ್ಲಿ ಹೇಳಿದಂಥ ಮಾತನ್ನ ಉಪಸಂಹಾರದ ವಾಕ್ಯದಲ್ಲಿ ಹೇಳಿದರು ಆಚಾರ್ಯರು. ನೈವೋದಾಪುಹು ಗೃಣಂತೋ ಅಂತಂ ಯದ್ಗುಣಾನಾಂ ಅಜಾದಯ. ಈ 12 ಶ್ಲೋಕಗಳಲ್ಲಿ ದ್ವಾದಶಮೂರ್ತಿಯಾದ ಭಗವಂತನ ಅನಂತ ರೂಪದ ಸುಂದರವಾದ ಮೂರ್ತಿ ನಮ್ಮ ಧ್ಯಾನದಲ್ಲಿ ಮನಸ್ಸಿನಲ್ಲಿ ಹೇಗೆ ಕಾಣಬೇಕು ಅನ್ನುವುದರ ಚಿತ್ರಣವನ್ನು ಕೊಟ್ಟರು. ಇಲ್ಲಿಗೆ ಈ 2ನೇ ಸ್ತೋತ್ರ ಮುಗಿಯಿತು. ನಾವೀಗ ಸಮಗ್ರವಾಗಿ ಈ ಶ್ರೀಸ್ತುತಿ ಮತ್ತು ವಿಷ್ಣು ಸ್ತುತಿ 8, 12, 20, 9 ಅಲ್ಲಿ 8 ಮತ್ತು 1 ಫಲಸ್ತುತಿ, 21 ಪದ್ಯಗಳು ನಾವೀಗ ಒಟ್ಟಿಗೆ ನೋಡಿದ ಹಾಗಾಯಿತು. ಅವುಗಳನ್ನು ಅಖಂಡವಾಗಿ ನೋಡೋಣ. ಮೊದಲನೇದಾಗಿ ಶ್ರೀಸ್ತುತಿಯ ಅದರ ಶಬ್ದಗಳ ವಿವರಣೆಯನ್ನು, ಅದರಲ್ಲಿ ಬರತಕ್ಕಂಥ ಅಪೂರ್ವ ಅರ್ಥವನ್ನು ಎಲ್ಲ ಈಗ ನಾವು ಕಂಡದಾಯಿತು. ಈಗ ಸಮಗ್ರವಾಗಿ ಅದರ ತಾತ್ಪರ್ಯವನ್ನು ನೋಡಿಕೊಂಡು ಹೋಗೋಣ. ಮೊದಲನೇ ಪದ್ಯ ಶ್ರೀಸ್ತುತಿದ್ದು ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾಮೃತಿ ಬಂಧಮೋಕ್ಷಾ ಯಸ್ಯಾಹ ಅಪಾಂಗಲವ ಮಾತೃತ ಊರ್ಜಿತಾ ಸಾ ಶ್ರೀ ಯತ್ ಕಟಾಕ್ಷ ಬಲವತ್ತಿ ತಂ ನಮಾಮಿ. ಯಾವ ಭಗವಂತನ ಕಟಾಕ್ಷದಿಂದ ಇಡೀ ಮೋಕ್ಷ ಬ್ರಹ್ಮಾದಿ ಪದವಿಗಳು ದೊರೆಯುತ್ತೆ ಅಂತ ಈ ಸ್ತೋತ್ರದಲ್ಲಿ 2ನೇ ಸ್ತೋತ್ರದ ಕೊನೆಯಲ್ಲಿ ಹೇಳಿದರೋ
ಅದು ಶ್ರೀದೇವಿಗೆ ಲಕ್ಷ್ಮಿಯಲ್ಲಿಯೂ ಅಂಥ ಶಕ್ತಿಯನ್ನು ಪ್ರಥಮ ಸ್ತುತಿಯಲ್ಲಿ ಆಚಾರ್ಯ ಹೇಳಿದರು. ಜಗತ್ತಿನ ವಿಶ್ವಸ್ಥಿತಿ ಇರವು, ಪ್ರಳಯ, ಸಂಹಾರ, ಸರ್ಗ, ಸೃಷ್ಟಿ, ಮಹಾವಿಭೂತಿ ಅಂದರೆ ಪಾರಮೇಷ್ಠ್ಯಾದಿ ಪದ, ಬ್ರಹ್ಮಾದಿ ಪದವಿಗಳು, ಅತ್ಯಂತ ವೈಭವದ ಸ್ಥಿತಿ, ವೃತ್ತಿ ಸಾಮಾನ್ಯ ವರ್ತನೆ, ಪ್ರಕಾಶ ಜ್ಞಾನ, ನಿಯಮ ಅಂದರೆ ನಿಯಮನ ಜಗತ್ತಿನ ನಿಯಂತ್ರಣ, ಆವೃತ್ತಿ ಅಂದರೆ ಅಜ್ಞಾನ, ಬಂಧ ಮತ್ತು ಮೋಕ್ಷ. ಇವೆಲ್ಲವೂ ಭಗವಂತ ಸೃಷ್ಟ್ಯಾದ್ಯಷ್ಟಕರ್ತೃ ಅಂತ ಏನು ಹೇಳಿದ್ದಾರೆ, ಆ ಸೃಷ್ಟ್ಯಾದ್ಯಷ್ಟಕಗಳು ಭಗವಂತನ ಆಜ್ಞೆಯಿಂದ ಅನುಮತಿಯಿಂದ ಆ ಶಕ್ತಿ ಲಕ್ಷ್ಮೀದೇವಿಗೂ ಇದೆ. ಯಸ್ಯಾಹ ಅಪಾಂಗ ಲವ ಮಾತ್ರತಃ, ಯಾರ ಓರೆ ಕಣ್ಣಿನ ನೋಟದ ಒಂದು ಲೇಷದಿಂದಲೇ ಇದೆಲ್ಲವೂ ಸಾಧ್ಯವಾಗುತ್ತೋ ಅಂಥ ಊರ್ಜಿತ ಸರ್ವೋತ್ಕೃಷ್ಟಳಾದ ಸಾ ಶ್ರೀಹಿ ಲಕ್ಷ್ಮಿಯು ಯಾರ ಕಟಾಕ್ಷದ ಬಲದಿಂದ ಇಂಥ ಶಕ್ತಿಯನ್ನು ಪಡೆದಳೋ ಅಂಥ ಅಜಿತನಾದ, ಅವನನ್ನು ಗೆಲ್ಲುವ, ಅವನನ್ನು ಮೀರುವ ಇನ್ನೊಂದು ಶಕ್ತಿ ಇಲ್ಲದ ಸರ್ವೋತ್ತಮನಾದ ಭಗವಂತನನ್ನು ನಮಸ್ಕರಿಸುತ್ತೇನೆ. ಇದು ಒಂದು. ಎರಡನೇ ಸ್ತೋತ್ರದಲ್ಲಿ, ಎರಡನೆಯ ಶ್ಲೋಕದಲ್ಲಿ ಬ್ರಹ್ಮೇಶ ಶಕ್ರ ರವಿಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತಿರಿಯಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವ ವಿಜಯಂ ವಿದಧಾತಿ ಅಚಿಂತ್ಯ ಶ್ರೀರ್ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಲಕ್ಷ್ಮಿಯ ಶಕ್ತಿ ಈ ಸೃಷ್ಟಿಯಾದಿಗಳನ್ನು ಮಾಡುವುದು ಅಷ್ಟೇ ಇಲ್ಲದೆ ಎಲ್ಲ ದೇವತೆಗಳನ್ನು ನಿಯಂತ್ರಿಸುವ ಶಕ್ತಿ ಅವಳದ್ದು. ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಈಶ, ಶಿವ, ಶಕ್ರ, ಇಂದ್ರ, ಬ್ರಹ್ಮೇಶ ಶಕ್ರ, ರವಿ, ಧರ್ಮ, ಶಶಾಂಕ, ಸೂರ್ಯ, ಯಮ ಮತ್ತು ಚಂದ್ರ, ಪೂರ್ವ ಗೀರ್ವಾಣ ಸಂತತಿ ಮೊದಲಾದ ಸಮಸ್ತ ದೇವತೆಗಳ ಸಮುದಾಯವೂ ಕೂಡ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವ ವಿಜಯಂ ವಿದಧಾತಿ, ಯಾವ ರಮೆಯ ಕಡೆಗಣ್ಣ ನೋಟದಿಂದ ಈ ಜಗತ್ತನ್ನು ಗೆದ್ದು ಜಗತ್ತನ್ನು ಸೃಷ್ಟಿ ಮಾಡುವ ಶಕ್ತಿಯನ್ನು, ಜಗತ್ತನ್ನು ಮೀರಿ ನಿಂತು ಜಗತ್ತಿಗೆಲ್ಲ ಒಡೆತನವನ್ನು ಪಡೆದು ಜಗತ್ತನ್ನು ಸೃಷ್ಟಿ ಮಾಡುವ ಶಕ್ತಿಯನ್ನು ಪಡೆದರೋ ಬ್ರಹ್ಮಾದಿ ದೇವತೆಗಳು, ಅಂಥ ಲಕ್ಷ್ಮಿ ಅಚಿಂತ್ಯ, ನಮ್ಮ ಚಿಂತನೆಗೆ, ನಮ್ಮ ಆಚಾರ್ಯರು ಹೇಳೋ ಮಾತದು, ನಮ್ಮದು ಮಾತು ಬಿಡಿ, ತನ್ನ ಚಿಂತನೆಗೆ ಮೀರಿದ ಶಕ್ತಿ ಅದು ಅಂತ. ಅಂಥ ಅಚಿಂತ್ಯ ಶಕ್ತಿ ಯಾಕೆ ಬಂತು ಅಂದರೆ ಶ್ರೀರಿ ಯತ್ಕಟಾಕ್ಷ ಬಲವತಿ ಯಜಿತಂ ನಮಾಮಿ, ಯಾವ ಭಗವಂತನ ಕಟಾಕ್ಷದ ಬಲದಿಂದ ಲಕ್ಷ್ಮಿಯು ಅಚಿಂತ್ಯ ಶಕ್ತಿಯನ್ನು ಪಡೆದಳೋ ಅಂಥ ಭಗವಂತನನ್ನು ನಮಸ್ಕರಿಸುತ್ತೇನೆ. ಅದರ ನಂತರ ಭಕ್ತರ ಮಹಿಮೆಯನ್ನು ಹೇಳಿ, ಧರ್ಮಾರ್ಥ ಕಾಮ ಸುಮತಿ ಪ್ರತ್ಯಾದ್ಯಶೇಷ ಸನ್ಮಂಗಳಂ ವಿದಧತೆ ತಪಾಂಗಲೇಶಂ ಆಶ್ರಿತ್ಯ ತತ್ ಪ್ರಣತ ಸತ್ ಪ್ರಣತಾ ಅಪೀಡ್ಯ ಶ್ರೀಯತ್ಕಟಾಕ್ಷ ಬಲವತ್ತೆ ಇದಂ ನಮಾಮಿ. ತತ್ಪ್ರಣತ ಸತ್ಪ್ರಣತಃ, ಭಗವಂತನಿಗೆ ನಮಸ್ಕರಿಸಿದ, ಲಕ್ಷ್ಮಿಗೆ ನಮಸ್ಕರಿಸಿದ, ತತ್ಪ್ರಣತ ಸತ್ಪ್ರಣತಃ, ಸಜ್ಜನರಿಗೆ ನಮಸ್ಕರಿಸಿದವರು ಅಂದರೆ ಭಗವದ್ಭಕ್ತರ ಭಕ್ತರು, ಅಂಥವರು ಕೂಡ ಧರ್ಮ ಅರ್ಥ ಕಾಮ ಸುಮತಿ ಪ್ರಚಯಾದಿ ಅಶೇಷ ಸನ್ಮಂಗಳಂ ವಿದಧತೆ. ಧರ್ಮ, ಅರ್ಥ, ಕಾಮ, ಸುಮತಿ ಪ್ರಚಯ ಅಂದರೆ ಜ್ಞಾನವೃದ್ಧಿ, ಮೋಕ್ಷ ಸಾಧನವಾದಂಥ ಜ್ಞಾನ, ಇಂಥ ಅಶೇಷ ಸನ್ಮಂಗಳಂ ಎಲ್ಲ ಮಂಗಲಗಳನ್ನು ಕೂಡ ನಮಗೆ ಕೊಡಬಲ್ಲರು, ಕರುಣಿಸಬಲ್ಲರು ಭಗವಂತನ ಭಕ್ತರ ಭಕ್ತರೂ ಕೂಡ. ಯದಪಾಂಗಲೇಶಂ, ಯಾವುದರಿಂದ, ಯಾವ ಲಕ್ಷ್ಮಿಯ ಅಪಾಂಗಲೇಶದ ಆಶ್ರಯದಿಂದಾಗಿ ಭಗವಂತನ ಭಕ್ತರ ಭಕ್ತರಿಗೂ ಇಂಥ ಶಕ್ತಿ ಬಂದಿದೆಯೋ, ಆಶ್ರಿತ್ಯ ತತ್ಪ್ರಣತ ಸತ್ಪ್ರಣತಾ ಅಪಿ ಈಡ್ಯ, ಅಂಥ ಸಮಸ್ತ ದೇವತೆಗಳಿಂದಲೂ ಬ್ರಹ್ಮಾದಿ ದೇವತೆಗಳಿಂದಲೂ ಈಡ್ಯಳಾದ ಸ್ತುತಳಾದ ಲಕ್ಷ್ಮೀದೇವಿಯು ಯತ್ಕಟಾಕ್ಷ ಬಲವತಿ, ಯಾವ ಭಗವಂತನ ಕಟಾಕ್ಷದ ಬಲದಿಂದ ಈ ಎತ್ತರಕ್ಕೇರಿದಳೋ ಅಂಥ ಸರ್ವೋತ್ತಮನಾದ ಭಗವಂತನಿಗೆ ನಮಸ್ಕಾರ. ಷಡ್ವರ್ಗ ನಿಗ್ರಹ, ತಮಋಷಿಂ ತಂ ಸುಮೇಧಾಂ, ಋಷಿಗಳನ್ನು ನಿಯಂತ್ರಿಸುವಂಥ ಶಕ್ತಿ ತಾನು ಅಂತ ಒಂದು ಕಡೆ ವೇದದಲ್ಲಿ ಲಕ್ಷ್ಮಿ ಹೇಳಿಕೊಂಡಿದ್ದಾಳೆ. ಅದನ್ನು 4ನೇ ಮಂತ್ರದಲ್ಲಿ ಹೇಳ್ತಾರೆ, ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ ಧ್ಯಾಯಂತಿ ವಿಷ್ಣು ಮೃಷಯೋ ಯದಪಾಂಗಲೇಶಂ ಆಶ್ರಿತ್ಯ ಯಾನತಿ ಸಮೇತ್ಯ ನಯಾತಿ ದುಃಖಂ ಶ್ರೀರ್ ಯತ್ಕಟಾಕ್ಷ ಬಲವತ್ತಿ ತನ್ನಮಾಮಿ. ಷಡ್ವರ್ಗ ನಮ್ಮ ದೇಹದಲ್ಲಿರತಕ್ಕಂಥ ಅರಿಷಡ್ವರ್ಗ, ಅದನ್ನು ನಿಗ್ರಹ ಮಾಡಿದವರು, ಕಾಮಕ್ರೋಧಾದಿಗಳನ್ನು ಗೆದ್ದವರು, ಅದರಿಂದಲೇ ಕಾಮಕ್ರೋಧಗಳನ್ನು ಗೆಲ್ಲುವುದರ ಮೂಲಕ ನಿರಸ್ತ ಸಮಸ್ತ ದೋಷ, ಬದುಕಿನ ಎಲ್ಲ ದೋಷಗಳನ್ನು, ಅಜ್ಞಾನ ದುಃಖ ಮುಂತಾದ ದೋಷಗಳನ್ನು ಕಳೆದುಕೊಂಡಂಥ ಜ್ಞಾನಿಗಳಾದಂಥ ಋಷಿಗಳು ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾ ಧ್ಯಾಯಂತಿ ವಿಷ್ಣುಂ, ಭಗವಂತನನ್ನು ಧ್ಯಾನ ಮಾಡ್ತಾರೆ. ಭಗವಂತನನ್ನು ಧ್ಯಾನ ಮಾಡಬೇಕಾಗಿದ್ದರೆ ಈ ಕಾಮಾದಿಗಳನ್ನು ನಿಗ್ರಹ ಮಾಡಿ ಬದುಕಿನ ಅಮಂಗಲಗಳನ್ನು ಪರಿಹರಿಸಿಕೊಂಡು ಶುದ್ಧವಾದ ಸಾತ್ವಿಕವಾದ ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕಾದ್ರೆ ಮನಸ್ಸು ಸತ್ವಮಯ ಆಗಬೇಕು. ಸತ್ವಮಯ ಆಗಬೇಕಾಗಿದ್ರೆ ಸತ್ವರಜಸ್ತಮೋ ಮಾನಿನಿಯಾಗಿರ್ತಕ್ಕಂಥ ಲಕ್ಷ್ಮಿ ಅನುಗ್ರಹ ಬೇಕು. ಅವಳು ತಮಸ್ಸು ತುಂಬಿಸಿಬಿಟ್ರೆ, ರಜಸ್ ತುಂಬಿಬಿಟ್ರೆ ಮನಸ್ಸು ಸತ್ವಮಯ ಆಗೋದಿಲ್ಲ. ಅದಕ್ಕೋಸ್ಕರ ಯಾರ ಅನುಗ್ರಹದಿಂದ ಋಷಿಗಳು ಭಗವಂತನನ್ನು ಧ್ಯಾನಿಸುವುದು ಸಾಧ್ಯವಾಯಿತೋ, ಯಾನತಿ ಸಮೇತ್ಯ ನಯಾತಿ ದುಃಖಂ, ಯಾವ ಋಷಿಗಳನ್ನು ಹೋಗಿ ನಾವು ಶರಣಾದರೂ ನಮ್ಮ ದುಃಖವನ್ನು ನಾವು ಪಾರ ಮಾಡಿಕೊಳ್ಳಬಲ್ಲೆವೋ, ನಮ್ಮ ದುಃಖವನ್ನು ಪರಿಹರಿಸಬಲ್ಲ ಋಷಿಗಳು
ಯಾರ ಆಶ್ರಯದಿಂದ, ಯಾರ ಅನುಗ್ರಹದಿಂದ ಭಗವಂತನನ್ನು ಧ್ಯಾನಿಸುವಂಥ ಶುದ್ಧ ಸತ್ವಮಯವಾದಂಥ ಎತ್ತರಕ್ಕೆ ಏರಿದರೋ ಅಂಥ ಲಕ್ಷ್ಮೀದೇವಿ ಕೂಡ ಯತ್ಕಟಾಕ್ಷ ಬಲವತಿ, ಯಾವ ಭಗವಂತನ ಅನುಗ್ರಹದ ಬಲದಿಂದ ಆ ಎತ್ತರಕ್ಕೇರಿದಳೋ ಅಂಥ ನಾರಾಯಣನಿಗೆ ನಮಸ್ಕಾರ. ಮುಂದೆ ಸೃಷ್ಟಿಯಾದಿ ಕರ್ಮಗಳನ್ನು ಮಾಡ್ತಕ್ಕಂಥ 4 ವಿಧ ಪುರುಷರು: ಚತುರ್ಮುಖ, ಶಿವ, ಶೇಷ, ಗರುಡ. ಶೇಷಾಹಿ ವೈರಿ ಶಿವಶಕ್ರ ಮನುಪ್ರಧಾನ ಚಿತ್ರೋರು ಕರ್ಮ ರಚನಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತಾ ಶ್ರೀಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಶೇಷ, ಅಹಿವೈರಿ, ಶಿವ, ಶಕ್ರ. ಶೇಷ, ಅಹಿವೈರಿ ಅಂದರೆ ಗರುಡ, ಶಿವ, ಗರುಡ, ಶೇಷ, ರುದ್ರರು, ಶಕ್ರ, ಇಂದ್ರ, ಆಮೇಲೆ ಮನು, ಸ್ವಯಂಭುವ ಮನು, ವೈವಸ್ವತ ಮನು ಮುಂತಾದ ಇವರು ಪ್ರಧಾನವಾಗಿರ್ತಕ್ಕಂಥ ಸಮಸ್ತ ದೇವತಾಗಣ ಮತ್ತು ಅದರ ಜೊತೆಗೆ ಎಲ್ಲ ಮನುಷ್ಯರು ಕೂಡ. ಚಿತ್ರ ಉರು ಕರ್ಮ ರಚನ, ವಿಚಿತ್ರವಾದ ನಾನಾ ವಿಧವಾದ ಕರ್ಮಗಳಿಂದ ಸಾಧ್ಯವಾದ ರಚನೆ ಉಳ್ಳ ಈ ವಿಶ್ವವನ್ನು ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತ, ಯಾರ ಕಟಾಕ್ಷದ ಕಾರುಣ್ಯದ ಅನುಗ್ರಹದ ಬಲದಿಂದ ಈ ಇಡೀ ವಿಶ್ವವನ್ನು, ಗರುಡಶೇಷ ರುದ್ರಾದಿಗಳಿಂದ ಸಹಿತವಾದ ಸಮಸ್ತ ವಿಶ್ವವನ್ನು, ಸಮಸ್ತ ದೇವತೆಗಳನ್ನು, ದಾನವರನ್ನು, ಮಾನವರನ್ನು, ಈ ಪಂಚಭೂತಾತ್ಮಕವಾದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡತಕ್ಕಂಥ, ವಿಶ್ವವನ್ನೇ ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಚತುರ್ಮುಖನಿಗೆ ಯಾರ ಕಟಾಕ್ಷ ಲೇಷದಿಂದ ಬಂತೋ ಅಂಥ ಲಕ್ಷ್ಮಿಯು ಯಾರ ಅನುಗ್ರಹದಿಂದ ಈ ಶಕ್ತಿಯನ್ನು ಪಡೆದಳೋ ಅಂಥ ನಾರಾಯಣನಿಗೆ ನಮಸ್ಕಾರ. ಅದರ ನಂತರ ಸೃಷ್ಟಿಯಾದ್ದನ್ನು ಸಂಹಾರ ಮಾಡತಕ್ಕಂಥ ಶಿವಶಕ್ತಿ. ಶಕ್ರೋಗ್ರ ದೀಥಿತಿ ಹಿಮಾಕರ ಸೂರ್ಯಸೂನು ಪೂರ್ವಂ ನಿಹತ್ಯ ನಿಖಿಲಂ ವಿತಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಶ್ರೀರ್ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಈ ಪದ್ಯದಲ್ಲಿ ನೀವು ಗಮನಿಸಿರ್ಬೋದು, 8 ಪದ್ಯದಲ್ಲಿಯೂ 3 ಸಾಲು ಬೇರೆ ಬೇರೆ ಇದೆ. 4ನೇ ಸಾಲು ಶ್ರೀರ್ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಶ್ರೀರ್ಯತ್ ಇದು ಕೋರಸ್ಸಾಗಿ ಹಾಡುವಂಥದ್ದು. ಒಂದೇ ಸಾಲು, 4ನೇ ಸಾಲು ಒಂದೇ, ಶ್ರೀರ್ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ ಅಂತ. 8 ಪದ್ಯದಲ್ಲೂ ಕೊನೆಯ ಪಾದ ಒಂದೇ. ಅದನ್ನು 3 ಪಾದವನ್ನು ಆಚಾರ್ಯ ಹಾಡ್ತಿದ್ರು, 4ನೇ ಪಾದವನ್ನು ಎಲ್ಲ ಶಿಷ್ಯರು ಒಟ್ಟಿಗೆ ಕೋರಸ್ಸಾಗಿ ಹಾಡಬೇಕು. ಅದರ ಆನಂದವೇ ಆನಂದ. ಶ್ರೀರ್ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ ಅನ್ನೋ ಕೋರಸ್ಸಾಗಿ ಎಲ್ಲ ಒಟ್ಟಿಗೆ ಹಾಡುವಂಥದ್ದು. ಶಕ್ರ ಉಗ್ರ ದೀಧಿತಿ, ಇಂದ್ರ ಬ್ರಹ್ಮದೇವರನ್ನ ಹೇಳುವಾಗ, ಬ್ರಹ್ಮದೇವರ ಶಕ್ತಿ ಹೇಳುವಾಗ ಗರುಡಶೇಷ ರುದ್ರನ ತಗೊಂಡ್ರು. ರುದ್ರದೇವರ ಶಕ್ತಿಯನ್ನು ಹೇಳುವಾಗ ಗರುಡಶೇಷ ರುದ್ರನ ಬಿಟ್ಟರು. ರುದ್ರ ಸ್ವತಃ ಆಯಿತು, ಗರುಡಶೇಷರ ಸಮಾನ ಸ್ಕಂಧರು, ಇಂದ್ರನಿಂದ ತಗೊಂಡ್ರು. ಶಕ್ರ ಉಗ್ರ ದೀಧಿತಿ ಹಿಮಾಕರ ಸೂರ್ಯ ಸೂನು. ಇಂದ್ರ, ಸೂರ್ಯ, ಹಿಮಾಕರನಾದ ಚಂದ್ರ, ಸೂರ್ಯ ಸೂನುವಾಗಿರತಕ್ಕಂಥ ಯಮ ನಿಂದ ಹಿಡಿದು ಶನಿಯ ತನಕ ಪೂರ್ವಂ ನಿಹತ್ಯ ನಿಖಿಲಂ, ಸಮಸ್ತ ದೇವತಾಗಣವನ್ನು ಸಂಹಾರ ಮಾಡಿ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ, ಸಂಹಾರವೂ ಕೂಡ ಭಗವಂತನ ಒಂದು ಸೇವೆ ಎನ್ನುವುದರಿಂದ, ಭಗವಂತನ ಸೇವೆಯನ್ನು ಮಾಡಿದೆ ಎನ್ನುವ ಸಂತಸದಿಂದ ಆ ಕಾಲದಲ್ಲೂ ಪ್ರಳಯ ನೃತ್ಯ, ಪ್ರಳಯ ತಾಂಡವವನ್ನು ಮಾಡ್ತಾನಲ್ಲ ಶಿವ, ಅದು ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ, ಯಾರ ಕರುಣೆಯ ಕಟಾಕ್ಷದಿಂದ ಈ ಸಂಹಾರದ ತಾಂಡವ ನೃತ್ಯವನ್ನು ಶಿವ ಮಾಡ್ತಾನೋ ಅಂಥ ಲಕ್ಷ್ಮಿಯು ಯತ್ಕಟಾಕ್ಷ ಬಲವತಿ, ಯಾವ ಭಗವಂತನ ಅನುಗ್ರಹದಿಂದ ಅಂಥ ಬಲವನ್ನು ಪಡೆದಳೋ ಅಂಥ ಸರ್ವೋತ್ತಮನಾದ ಭಗವಂತನಿಗೆ ನಮಸ್ಕಾರ. ಆಮೇಲೆ ಶೇಷ. ತತ್ಪಾದ ಪಂಕಜ ಮಹಾಸನತಾಮವಾಪ ಶರ್ವಾದಿ ವಂದ್ಯ ಚರಣೋ ಯದಪಾಂಗಲೇಶಂ ಆಶ್ರಿತ್ಯ ನಾಗಪತಿರನ್ಯ ಸುರೈರ್ ದುರಾಪಾಂ ಶ್ರೀಯತ್ ಕಟಾಕ್ಷ ಬಲವತೆ ತಂ ನಮಾಮಿ. ತತ್ಪಾದ ಪಂಕಜ ಮಹಾಸನತಾಂ ಅವಾಪ, ಭಗವಂತನ ಪಾದ ಪಂಕಜನ ಪಾದಕಮಲ ಅದರ ಆಸನವಾಗತಕ್ಕಂಥ ಮಹಾ ಆಸನ ಅದು. ಭಗವಂತನ ಪಾದದ ಆಸನ ಮಹಾಸನ ಅಲ್ಲದೆ ಇನ್ಯಾವುದು ಮಹಾಸನ, ಶ್ರೇಷ್ಠವಾದ ಆಸನ ಅದು. ಭಗವಂತನ ಪಾದಕ್ಕೆ ಆಸನವಾಗುವ ಯೋಗ ಶೇಷನಿಗೆ ಬಂತಂತೆ. ಇದು ಶರ್ವ ತತ್ಪಾದ ಪಂಕಜ ಮಹಾಸನತಾಂ ಅವಾಪ ಶರ್ವಾದಿ ವಂದ್ಯ ಚರಣ. ಶಿವನೇ ಶೇಷನಾದರೂ ಕೂಡ ಶಿವನಾಗಿದ್ದಾಗ ಭಗವಂತನ ಪಾದಪೀಠವಾಗುವಂಥ ಯೋಗ ಇರಲಿಲ್ಲ ಅಂತ ಅವನಿಗೆ. ಆದ್ದರಿಂದ ಶಿವ ಕೂಡ ಶೇಷನಿಗೆ ನಮಸ್ಕಾರ ಮಾಡ್ತಾನೆ. ಶರ್ವಾದಿ ವಂದ್ಯ ಚರಣ, ಶಿವಾದಿಗಳಿಂದ ವಂದಿತನಾಗಿರತಕ್ಕಂಥ ಶೇಷ ಭಗವಂತನ ಪಾದಪೀಠವಾಗುವ ಯೋಗ್ಯತೆಯನ್ನು ಎತ್ತರವನ್ನು ಏರಿದನಲ್ಲ. ಆಶ್ರಿತ್ಯ ನಾಗಪತಿ ಅನ್ಯ ಸುರೈರ್ ದುರಾಪಾಂ ಯದಪಾಂಗಲೇಶಂ ಆಶ್ರಿತ್ಯ, ಅದು ಇತರ ಯಾವ ದೇವತೆಗಳಿಗೂ ದುರ್ಲಭವಾಗಿರತಕ್ಕ ಈ ಅಪೂರ್ವವಾದಂಥ ಭಗವಂತನ ಆಸನವಾಗುವ ಯೋಗವನ್ನು, ಭಗವಂತನ ಆಸನ, ಪಾದಪೀಠ, ಭಗವಂತನ ಶಯ್ಯೆ ಎಲ್ಲವೂ ಆಗುವಂಥ ಪುಣ್ಯವನ್ನು ಯಾರ ಅಪಾಂಗಲೇಶವನ್ನು ಆಶ್ರಯಿಸಿ ಪಡೆದನೋ ಅಂಥ ಲಕ್ಷ್ಮಿಯೂ ಯತ್ಕಟಾಕ್ಷ ಬಲವತಿ, ಶೇಷನಿಗೆ ಭಗವಂತನ ಪಾದಪೀಠವಾಗುವ ಯೋಗ್ಯತೆಯನ್ನು ಕೊಟ್ಟವಳು ಲಕ್ಷ್ಮಿ. ಬ್ರಹ್ಮದೇವರೇ ಜಗತ್ತನ್ನು ಸೃಷ್ಟಿ ಮಾಡುವ ಯೋಗ್ಯತೆಯನ್ನು ಕೊಟ್ಟವಳು ಲಕ್ಷ್ಮಿ. ಶಿವನಿಗೆ ಜಗತ್ತನ್ನು ಸಂಹಾರ ಮಾಡತಕ್ಕಂಥ ಯೋಗ್ಯತೆಯನ್ನು ಕೊಟ್ಟವಳು ಲಕ್ಷ್ಮಿ. ಆದರೆ ಈ ಎಲ್ಲ ಯೋಗ್ಯತೆ ಲಕ್ಷ್ಮಿ ಕೊಟ್ಟವ ಭಗವಂತ. ಹಾಗೆಯೇ ಗರುಡ ನಾಗಾರಿ ರುಗ್ರ ಬಲಪೌರುಷ ಆಪ ವಿಷ್ಣು ಅಹತ್ವ ಮುತ್ತುವಜವೋ ಯತಪಾಂಗಲೇಶಂ ಆಶ್ರಿತ್ಯ ಶಕ್ರಮುಖ ದೇವಗಣೈ ರಚಿಂತ್ಯಂ
ಶ್ರೀರ್ ಯತ್ಕಟಾಕ್ಷ ಬಲವತ್ತೇಜಿತಂ ನಮಾಮಿ. ನಾಗಾರಿಹಿ ಗರುಡ ಉಗ್ರಬಲ ಪೌರುಷ, ಮಹಾಶಕ್ತಿ ಗರುಡನ ಶಕ್ತಿ ಅಂತಂದರೆ ಆ ಗರುಡನ ಅಪಾರವಾದ ಶಕ್ತಿಗೆ ಬೇರೆ ಬೇರೆ ಕಥೆಗಳು ಶಾಸ್ತ್ರದಲ್ಲಿವೆ. ದೇವತೆಗಳಲ್ಲೇ ಬಹಳ ವಿಶಿಷ್ಟವಾದ ಶಕ್ತಿ ಇರತಕ್ಕಂಥ ಗರುಡ ಆಪ ವಿಷ್ಣು ವಾಹತ್ವಂ, ಭಗವಂತನ ವಾಹನವಾಗುವ ಯೋಗವನ್ನು ಪಡೆದ. ಉತ್ತಮ ಜವಹ, ವೇಗದಲ್ಲೂ ಮತ್ತು ಬಲದಲ್ಲೂ ಸಾಟಿ ಇಲ್ಲದಂಥ ಒಂದು ವಿಶಿಷ್ಟ ಶಕ್ತಿಯಾಗಿರ್ತಕ್ಕ ಗರುಡ ಯಾರ ಕರುಣೆಯ ಕಟಾಕ್ಷದಿಂದ ಭಗವಂತನ ವಾಹನವಾಗುವ ಯೋಗವನ್ನು ಪಡೆದನೋ, ಲಕ್ಷ್ಮಿಯ ಅನುಗ್ರಹದಿಂದ ಗರುಡನಿಗೆ ಭಗವಂತನ ವಾಹನವಾಗುವ ಯೋಗ ಬಂತು. ಅಂಥ ಲಕ್ಷ್ಮಿಯು ಅದು ಅನ್ಯ ಸುರೈರ್ ದುರಾಪಾಂ ಶಕ್ರಮುಖ ದೇವಗಣೈ ಅಚಿಂತ್ಯಂ, ಇಂದ್ರಾದಿ ದೇವತೆಗಳು ಕನಸಿನಲ್ಲೂ ಯೋಚಿಸುವ ಯೋಗ ಅಲ್ಲ. ಭಗವಂತನ ವಾಹನವಾಗಬೇಕು ಅಂತ ಬಯಸಿದರೂ ಅವರು ಆಗಲಾರರು. ಗರುಡ ಪದವಿಯನ್ನು ಏರುವುದು ಇಂದ್ರಾದಿಗಳಿಗೂ ಅಸಾಧ್ಯವಾಗಿರತಕ್ಕಂಥ ಅಂಥ ಅಪೂರ್ವವಾದ ಭಗವಂತನ ವಾಹನವಾಗುವ ಭಾಗ್ಯವನ್ನು ಗರುಡನಿಗೆ ಯಾರ ಕರುಣೆಯ ಕಟಾಕ್ಷ ನೀಡಿತೋ ಅಂಥ ಲಕ್ಷ್ಮಿಗೂ ಈ ಬ್ರಹ್ಮ ಗರುಡಶೇಷ ರುದ್ರಾದಿಗಳನ್ನು ಅವರವರ ಪದವಿಯನ್ನಿತ್ತು ಅವರನ್ನು ಎತ್ತರಕ್ಕೇರಿಸುವ ಶಕ್ತಿಯನ್ನು ಕೊಟ್ಟ ಭಗವಂತನ ಕೃಪಾ ಕಟಾಕ್ಷಕ್ಕೆ ಆ ಶಕ್ತಿ ನೀಡಿದ್ದು ಭಗವಂತನ ಕಟಾಕ್ಷ. ಅಂಥ ಲಕ್ಷ್ಮಿಗೂ ಬಲವನ್ನು ನೀಡಿದ ನಾರಾಯಣನಿಗೆ ನಮಸ್ಕಾರ. ಹೀಗೆ 8 ಪದ್ಯಗಳಲ್ಲಿ ಲಕ್ಷ್ಮೀನಾರಾಯಣರನ್ನು ಸ್ತೋತ್ರ ಮಾಡಿ ಕೊನೆಗೆ ಫಲಶ್ರುತಿಯನ್ನು ಹೇಳ್ತಾರೆ. ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ. ಆನಂದ ತೀರ್ಥ ಮುನಿಯ ಮುಖ ಕಮಲದಿಂದ ಮೂಡಿ ಬಂದಂಥ ಹಾಡು. ಸಾಕ್ಷಾತ್ ರಮಾ ಹರಿ ಮನಃಪ್ರಿಯಂ, ನೇರವಾಗಿ ಲಕ್ಷ್ಮೀನಾರಾಯಣರಿಗೆ ಮುಟ್ಟುವಂಥ ಹಾಡು. ಯಾಕೆಂದರೆ ಲಕ್ಷ್ಮೀನಾರಾಯಣರ ನೇರ ಮಗ ಅವನು, ಸಾಕ್ಷಾತ್ ಪುತ್ರ. ಆದ್ದರಿಂದ ಭಗವಂತನ ಅತ್ಯಂತ ಹತ್ತಿರದವನು ನಾನು, ಅತ್ಯಂತ ಹತ್ತಿರದಲ್ಲಿ ಭಗವಂತನನ್ನು ಕೊಂಡು ಹೇಳಿದಂಥ ಹಾಡು ಅವರಿಗೆ ಬಹಳ ಹತ್ತಿರದ ಹಾಡು. ಸಾಕ್ಷಾತ್ ರಮಾ ಹರಿ ಮನಃಪ್ರಿಯಂ ಉತ್ತಮಾರ್ಥಂ. ಆದ್ದರಿಂದಲೇ ಬಹಳ ಶ್ರೇಷ್ಠವಾದ ಅಪೂರ್ವವಾದ ಅರ್ಥಗಳನ್ನು ಒಳಗೊಂಡಿದೆ ಈ ಮಂತ್ರ, ಈ ಪದ್ಯ. ಭಕ್ತ್ಯಾ ಪಠತಿ ಅಜಿತಮಾತ್ಮನಿ ಸನ್ನಿಧಾಯ, ಭಗವಂತನನ್ನ ಮನಸ್ಸಿನಲ್ಲಿ ನೆನೆಯುತ್ತಾ ಭಕ್ತಿಯಿಂದ ಇದನ್ನು ಪಠಿಸಿದರೆ ಸ್ತೋತ್ರಂ, ಈ ಸ್ತೋತ್ರ ಪಠಿ ಅಭಿಯಾತಿ ತಯೋರಭೀಷ್ಟಂ, ಲಕ್ಷ್ಮೀನಾರಾಯಣರ ಪ್ರೀತಿಗೆ ಪಾತ್ರನಾಗ್ತಾನೆ. ಭಗವಂತನ ಪ್ರೀತಿ, ಲಕ್ಷ್ಮಿಯ ಪ್ರೀತಿ, ಕರುಣೆಯ ಕಟಾಕ್ಷ ಅವನ ಮೇಲೂ ಹರಿಯುತ್ತೆ ಇದನ್ನು ಪಠಿಸಿದವನು ಅಂತ. ಹಿಂದೆ ಏನು ಹೇಳಿದರು? ಲಕ್ಷ್ಮೀನಾರಾಯಣರ ಕರುಣೆಯ ಕಟಾಕ್ಷದ ಮಹಿಮೆಯನ್ನು ಹೇಳಿದರು. ಪಠಿಸಿದರೆ ನಿನ್ನ ಮೇಲೂ ಆ ಕರುಣೆಯ ಕಟಾಕ್ಷ ಬೀಳುತ್ತೆ ಅಂತ ಹೇಳಿ ಫಲಶ್ರುತಿಯನ್ನು ಹೇಳಿ ಉಪಸಂಹಾರ ಮಾಡ್ತಾರೆ. ಇದು ಶ್ರೀಸ್ತುತಿ, ಲಕ್ಷ್ಮಿಯನ್ನು ಸ್ತೋತ್ರ ಮಾಡತಕ್ಕ ವಿಧಾನ. ಆದ್ದರಿಂದ ಇದಕ್ಕೆ ಶ್ರೀಸ್ತುತಿ ಅಂತ ಹೆಸರು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಕೃತ ಶ್ರೀಸ್ತುತಿ ಸಮಾಪ್ತ. ಅದರ ನಂತರ ಲಕ್ಷ್ಮಿಯ ಕಾರುಣ್ಯದ ಕಟಾಕ್ಷದ ಅನುಗ್ರಹವನ್ನು ಪಡೆದು ಅಲ್ಲಿಂದ ನಾರಾಯಣನ ಸ್ತೋತ್ರ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಂ. ಇಂದಿರೆಯ ಸ್ತೋತ್ರ ಆದಮೇಲೆ ಇಂದಿರಾಪತಿಯ ಸ್ತೋತ್ರ. ಅವನು ಒಂದೇ ವಂದ್ಯಂ, ಎಲ್ಲರಿಂದಲೂ ಸ್ತುತನಾದವ, ಎಲ್ಲರಿಂದಲೂ ನಮಸ್ಕೃತನಾದಂಥ ಭಗವಂತ. ಯಾಕೆಂದರೆ ಸದಾನಂದ, ನಿತ್ಯಾನಂದ ಪೂರ್ಣನಾಗಿರತಕ್ಕವ, ವಾಸುದೇವ ನಾಮಕನಾಗಿ ಮೋಕ್ಷಪ್ರದನಾದವ, ಜಗತ್ಪತಿ, ಇಡೀ ಜಗತ್ತಿನ ಪಾಲಕ, ಲಕ್ಷ್ಮಿಗೂ ಪತಿಯಾಗಿರತಕ್ಕವ. ಅಂಥ ಆದ್ಯಾದಿ ವರದೇಶ ವರಪ್ರದಂ. ಆದ್ಯ ಅಂದರೆ ಚತುರ್ಮುಖ ಬ್ರಹ್ಮ ಮುಂತಾದ ಜಗತ್ತಿಗೆಲ್ಲ ಅಭೀಷ್ಟವನ್ನು ಕೊಡತಕ್ಕವರಲ್ಲಿ ಹಿರಿಯ ಶಕ್ತಿಗಳು ಆದ್ಯಾದಿ ವರದೇಶರು. ಅವರಿಗೂ ಅಭೀಷ್ಟವಾಗಿರತಕ್ಕಂಥ ಮೋಕ್ಷವನ್ನು, ಮೋಕ್ಷಾಖ್ಯ ವರವನ್ನು ಕೊಡತಕ್ಕವ. ಬ್ರಹ್ಮಾದಿಗಳಿಗೂ ಪಾರಮೇಷ್ಠ್ಯಾದಿ ಪದವನ್ನು, ಮೋಕ್ಷಾದಿ ಪದವನ್ನು ಕೊಡತಕ್ಕಂಥ ಭಗವಂತ. ಅಂಥ ಭಗವಂತನಿಗೆ ನಮಸ್ಕಾರ ಮಾಡಿ ಅವನ ಪಾದಾದಿಕೇಶಾಂತ ವರ್ಣನೆ. ನಮಾಮಿ ನಿಖಿಲಾಧೀಶ ಕಿರೀಟಾಕೃಷ್ಟ ಪೀಠವತ್ ಹೃತ್ತಮಶಮನೇರ್ಕಾಭಂ ಶ್ರೀಪತೇ ಪಾದಪಂಕಜಂ. ನಮಾಮಿ ನಿಖಿಲ ಅಧೀಶ ಅಧೀಶರು ಅಂದರೆ ಜಗತ್ತಿನ ಅಧಿನಾಯಕರು ಬ್ರಹ್ಮಾದಿ ದೇವತೆಗಳು. ನಿಖಿಲ ಅಧೀಶರು ಬ್ರಹ್ಮಾದಿ ಸಮಸ್ತ ದೇವತೆಗಳ ಕಿರೀಟದಿಂದ ಆಘೃಷ್ಟವಾದ ಘರ್ಷಣೆಗೊಂಡ ಪೀಠವುಳ್ಳದ್ದು. ಅಂದರೆ ಭಗವಂತನ ಪಾದಕ್ಕೆ ಮಣಿಯುವುದಕ್ಕೋಸ್ಕರ ಭಗವಂತನ ಪಾದಪೀಠದ ಮೇಲೆ ಇವರು ತಮ್ಮ ತಲೆಯ ಕಿರೀಟವನ್ನು ಮುಟ್ಟಿಸ್ತಾರೆ. ಅಂಥ ಪಾದಪೀಠದಿಂದ ಘಟ್ಟಿಸಲ್ಪಟ್ಟ ಪಾದಪೀಠವುಳ್ಳ ಭಗವಂತನ ಪಾದಪಂಕಜವನ್ನು ಶ್ರೀಪತೇ ಪಾದಪಂಕಜಂ ನಮಾಮಿ. ಅದಕ್ಕೆ ನಾನು ಮೊದಲು ನಮಸ್ಕರಿಸುತ್ತೇನೆ ಮತ್ತು ಅದನ್ನು ಧ್ಯಾನಿಸುತ್ತೇನೆ, ಅದನ್ನು ಸ್ತುತಿಸುತ್ತೇನೆ. ಎಂಥದ್ದು ಯಾಕೋಸ್ಕರ? ಹೃತ್ತಮಶಮನೆ ಅರ್ಕಾಭಂ. ಆ ಪಾದಪೀಠವನ್ನು ನಾವು ಎಲ್ಲಿ ಕಾಣಬೇಕು? ನಮ್ಮ ಹೃದಯದಲ್ಲಿ ಕಾಣಬೇಕು. ಹೃದಯದಲ್ಲಿ ಪಾದಪೀಠದಲ್ಲಿ ಇರತಕ್ಕ ಪಾದ, ಆ ಭಗವಂತನ ಪಾದವನ್ನು ಕಂಡ್ರೆ ಹೃದಯದಲ್ಲಿ ಇರತಕ್ಕಂಥ ಕತ್ತಲು, ಅಜ್ಞಾನ, ತಮಸ್ಸು ನಾಶವಾಗಿಬಿಡುತ್ತೆ. ಹೃದಯದ ತಮಸ್ಸನ್ನು ಕಳೆಯಲು ಸೂರ್ಯನಂತೆ ಇರತಕ್ಕಂಥ ಪಾದಪೀಠ. ಜಾಂಬೂನದಾಂಬರಾಧಾರಂ ನಿತಂಬಂ ಚಿಂತ್ಯಮೀಶಿತು ಸ್ವರ್ಣ ಮಂಜೀರ ಸಂಗೀತಂ ಆರೂಢಂ ಜಗದಂಬಯ. ಅದರಿಂದ ಮೇಲಕ್ಕೆ ಬಂದರೆ ಅದು ಕತ್ತಲು ಕಳೆದು
ಬೆಳಕು ಹರಿಯಿತಲ್ಲ, ಪಾದದ ಬೆಳಕಿನಿಂದ ಹೃದಯದ ಕತ್ತಲು ಕಳೆಯಿತು. ಕಳೆದ ಮೇಲೆ ನೋಡಿದರೆ ಮತ್ತೆ ಮಿಸುನಿ ಬಣ್ಣವೇ, ಮತ್ತೆ ಚಿನ್ನದ ಬಣ್ಣವೇ, ಮೇಲೆ ಕತ್ತಲೇ ಇಲ್ಲ. ಆಮೇಲೆ ಜಾಂಬೂನದ ಅಂಬರಾಧಾರಂ ಮೇಲೆ ನೋಡಿದರೆ ಅಲ್ಲಿ ಪೀತಾಂಬರ ಕಾಣ್ತಾ ಇದೆ, ಅದರ ಮೇಲೆ ಚಿನ್ನದ ನಡುದಾರ ಕಾಣ್ತಾ ಇದೆ. ಜಾಂಬೂನದ ಅಂಬರಾಧಾರಂ ನಿತಂಬಂ ಚಿಂತೆ ಮೇಷಿತು. ಚಿನ್ನದ ಬಣ್ಣದ ಬಟ್ಟೆ, ಚಿನ್ನದ ನಡುದಾರವನ್ನು ತೊಟ್ಟಂಥ ಭಗವಂತನ ಪಾದದಿಂದ ಸೊಂಟದ ತನಕದ ಭಾಗವನ್ನು ಸ್ಮರಿಸಬೇಕು. ಆರೂಢಂ ಜಗದಂಬಯ, ಅವನ ತೊಡೆಯಲ್ಲಿ ತಾಯಿ ಲಕ್ಷ್ಮಿ ಕೂತಿದ್ದಾಳೆ. ಲಕ್ಷ್ಮಿಯನ್ನು ತೊಡೆಯಲ್ಲಿ ಕೂಡಿಸಿಕೊಂಡು ಕೂತಿರತಕ್ಕ ಪೀತಾಂಬರಧಾರಿಯಾದ ಚಿನ್ನದ ನಡುದಾರ ತೊಟ್ಟ ಭಗವಂತನನ್ನು ಧ್ಯಾನ ಮಾಡುವ. ಉದರಂ ಚಿಂತೆ ಮೀಶಸ್ಯ ತನುತ್ವೇ ಪೆಖಿಲಂಭರಂ ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೀ ಏಕಯ. ಅದರ ಮೇಲೆ, ಪೀತಾಂಬರದ ಮೇಲೆ ಭಗವಂತನ ತೆಳುವಾದ ಹೊಟ್ಟೆ ಇದೆ. ಅದು ತೆಳ್ಳಗಾಗಿದ್ದರೂ ಕೂಡ ಅಖಿಲಂಭರಂ ಇಡೀ ವಿಶ್ವವನ್ನು ಹೊತ್ತಿದೆ. ವಲಿತ್ರಯಾಂಕಿತಂ, ಎಷ್ಟು ತೆಳ್ಳಗಿದೆ ಅಂದರೆ 3 ಒಳಿಗಳು, ಮಡಿಕೆಗಳು ಬಿದ್ದಿರತಕ್ಕಂಥ ಸುಂದರವಾದ ತೆಳುವಾದ ಹೊಟ್ಟೆ. ಮತ್ತು ಸದಾ ಲಕ್ಷ್ಮೀದೇವಿಯಿಂದ ಒಬ್ಬಳಿಂದಲೇ ಆಲಿಂಗಿತವಾದ ಹೊಟ್ಟೆ. ಅವಳು ಹೀಗೆ ಕೈ ಇಟ್ಟು ಕೂತಿದ್ದಾಳೆ. ತೊಡೆಯಲ್ಲಿ ಕೂತಾಗ ಬಲಗೈಯಲ್ಲಿ ಭಗವಂತನನ್ನು ಅಪ್ಪಿಕೊಂಡಿದ್ದಾಳೆ. ಶ್ರೀದೇವಿಯಿಂದ ಅಲಂಗಿತವಾದ, ನಾನು ನಿನ್ನೆ ಹೇಳಿದ್ದೆ ಶ್ರೀ ಮತ್ತು ಲಕ್ಷ್ಮಿ ಅಂತ 2 ರೂಪಗಳು. ಶ್ರೀ ನಾಮಕವಾದ ರೂಪ ತೊಡೆಯಲ್ಲಿ ಕೂತದ್ದು ಅಂತ. ಇದರಲ್ಲಿ ಒಂದು ಸಣ್ಣ ಅಭಿಪ್ರಾಯ ಭೇದ ಇದೆ. ಏನು ಅಂದರೆ ಶ್ರೀದೇವಿ ತೊಡೆಯಲ್ಲಿ ಕೂತದ್ದು, ಲಕ್ಷ್ಮೀದೇವಿ ಎದೆಯಲ್ಲಿ ಕೂತದ್ದು ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವದೀಪಿಕಾದಲ್ಲಿ ಬರೆದಿದ್ದಾರೆ. ಶ್ರೀ ಅಂಕಂ ಶ್ರಿತಾ ಶ್ರೀಹಿ ವಕ್ಷಸಿ ಲಕ್ಷಣಭೂತ ಲಕ್ಷ್ಮೀಹಿ ಅಂತ. ಜಯತೀರ್ಥು ಇದನ್ನು ತಿರುಗುಮುರುಗು ಮಾಡಿ ಹೇಳ್ತಾರೆ. ತೊಡೆಯಲ್ಲಿ ಕೂತವಳು ಲಕ್ಷ್ಮಿ, ಎದೆಯಲ್ಲಿ ಇರುವವಳು ಶ್ರೀ ಅಂತ. ಅದು ಇಬ್ಬರಿಗೆ 2 ಹೆಸರು ಇದು, ಹೇಗೆ ಹೇಳಿದ್ರು ಒಂದೇ. ಯಾಕೆಂದರೆ ಎದೆಯಲ್ಲಿ ಕೂತವಳು ಶ್ರೀ ಅಂದರೆ, ಯಾಕೆಂದರೆ ಶ್ರೀವತ್ಸ ಅಂತ ಹೆಸರು ನೋಡಿ, ಅದಕ್ಕೆ ಎದೆಯಲ್ಲಿರುವವಳು ಶ್ರೀ ಇದ್ರು. ಹಾಗಾಗಿ ತೊಡೆಯಲ್ಲಿರುವವಳು ಲಕ್ಷ್ಮಿ ಆದ್ಲು. ಅವರು ಅಂಕಂ ಶ್ರಿತಾ ಶ್ರೀ ಉಪಗೂಢಂ ಶ್ರೀಯ ಅಂತ ಹೇಳಿದ್ದಾರೆ ಆಚಾರ್ಯರು. ತೊಡೆಯಲ್ಲಿ ಕೂತವಳು ಶ್ರೀ ಅಂತ ಹೇಳಿದ್ದಾರೆ, ಅದರಿಂದ ಎದೆಯಲ್ಲಿ ಲಕ್ಷ್ಮಿ ಅಂತಂದರು. ಈ ತೊಡೆಯಲ್ಲಿ ಕೂತವಳು ಶ್ರೀ ಆದರೆ ಎದೆಯಲ್ಲಿ ಕೂತವಳು ಲಕ್ಷ್ಮಿ, ಎದೆಯಲ್ಲಿ ಕೂತವಳು ಶ್ರೀ ಆದರೆ ತೊಡೆಯಲ್ಲಿ ಕೂತವಳು ಲಕ್ಷ್ಮಿ. ಯಾಕೆಂದರೆ ಇವು 2 ರೂಪಗಳು ಒಂದೇ, ಯಾವ ಹೆಸರಿನಿಂದ ಕರೆದರೂ ಒಂದೇ. ಅದನ್ನು ಜಯತೀರ್ಥರು ಈ ಥರ ಹೇಳಿದ್ದಾರೆ, ತ್ರಿವಿಕ್ರಮ ಪಂಡಿತರು ಆ ಥರ ಹೇಳಿದ್ದಾರೆ. ಸ್ಮರಣೀಯ ಮುರೋ ವಿಷ್ಣೋ ಇಂದಿರಾವಾಸಮುತ್ತಮಂ. ಭಗವಂತನ ಉದರದ ಮೇಲೆ ಉರಸ್ ಅಂದರೆ ವಕ್ಷಸ್ಥಳ, ಅದನ್ನು ಸ್ಮರಣೆ ಮಾಡಬೇಕು. ಅದರಲ್ಲಿ ಶ್ರೀಯೋ ಲಕ್ಷ್ಮಿಯೋ ಅಂತ ಜಗಳ ಬೇಡ ಅಂತ ಆಚಾರ್ಯ ಇಂದಿರಾವಾಸ ಅಂತ ಅಂದ್ಬಿಟ್ರು. ಇಂದಿರೆಯ ನೆಲೆಮನೆಯಾಗಿರತಕ್ಕಂಥ ಎದೆಯನ್ನು ಸ್ಮರಿಸಬೇಕು. ಅನಂತಮ ಅಂತವದಿವ ಭುಜಯೋರ ಅಂತರಂಗತಂ. ಅದು ವಸ್ತುತಃ ಭಗವಂತನ ಎದೆ ಅಂದರೆ ಭಗವಂತನ ಸ್ವರೂಪವೇ ಅದು. ಅದು ಅನಂತ, ಅದು ಕಾಲದೇಶಗಳಿಂದ ಅನಂತ, ಗುಣದಿಂದ ಅನಂತ. ಆದರೂ ಕೂಡ ಅದು ಅನಂತವಾದರೂ, ಎಲ್ಲೇ ಇಲ್ಲದಂಥದ್ದಾದರೂ, ಒಂದು ಸೀಮಿತವಾದ ತೋಳುಗಳ ಮಧ್ಯದಲ್ಲಿ ಸೇರಿಕೊಂಡಂತೆ ಇರುವ ವಿಚಿತ್ರವಾದಂಥ ಭಗವಂತನ ಎದೆಯನ್ನು ನೆನೆಯಬೇಕು. ಶಂಖಚಕ್ರ ಗದಾಪದ್ಮ ಧರಾಶ್ಚಿಂತ್ಯಾ ಹರೇರ್ಭುಜಾ. ಭಗವಂತನ 4 ತೋಳುಗಳನ್ನು, 4 ತೋಳುಗಳಲ್ಲಿ ಶಂಖಚಕ್ರ ಗದಾ ಪದ್ಮಗಳನ್ನು ಧ್ಯಾನಿಸಬೇಕು. ಪೀನವೃತ್ತಾಹ, ಅದು ಪುಷ್ಟವಾಗಿರತಕ್ಕ ತೋಳುಗಳು, ಉರುಟಾಗಿರತಕ್ಕಂಥ ತೋಳುಗಳು, ನವರಾಗಿರತಕ್ಕಂಥ ತೋಳುಗಳು. ಜಗದ್ರಕ್ಷಾ ಕೇವಲೋದ್ಯೋಗಿನಃ ಅನಿಶಂ. ಜಗತ್ತನ್ನು ರಕ್ಷಿಸುವುದು ಒಂದೇ ಉದ್ಯೋಗ ಬಿಟ್ಟು ಬೇರೆ ಯಾವ ಉದ್ಯೋಗವೂ ಇಲ್ಲದ ತೋಳುಗಳು. ಸಂತತಂ ಚಿಂತೆಯತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ. ವೈಕುಂಠಸ್ಯ ಅಖಿಲಾ ವೇದಾಹ ಉದ್ಗೀರ್ಯಂತೆ ಅನಿಶಮ್ಯತಃ. ಸಂತತಂ ಚಿಂತೆಯತ್ ಕಂಠಂ. ಭಗವಂತನ ತೋಳುಗಳು, ಎದೆ, ಅದರ ಮೇಲೆ ಕಂಠವನ್ನು ಚಿಂತನೆ ಮಾಡು. ಸಂತತಂ ಚಿಂತೆಯತ್ ಕಂಠಂ. ಎಂಥ ಕಂಠ ಅದು! ಭಾಸ್ವತ್ ಕೌಸ್ತುಭ ಭಾಸ್ಕಂ. ಬ್ರಹ್ಮದೇವರೇ ಆ ಕೊರಳಲ್ಲಿ ಕೌಸ್ತುಭ ಮಣಿಯಾಗಿ ಕುಳಿತಿದ್ದಾರೆ. ಆ ಬ್ರಹ್ಮದೇವರಿಗೆ ಆ ಕೌಸ್ತುಭ ಮಣಿಗೆ ಭಗವಂತನ ಕೊರಳಲ್ಲಿ ಹೋಗಿ ನೆಲೆಸಿದ್ದರಿಂದ ಹೊಸ ಕಾಂತಿ ಬಂತು. ತೊಟ್ಟ ಪ್ರಕಾಶಮಾನವಾದ ಕೌಸ್ತುಭ ಮಣಿಗೂ ಬೆಳಕನ್ನು ನೀಡುವ, ಶೋಭೆಯನ್ನು ನೀಡುವ ಭಗವಂತನ ಕೊರಳನ್ನು ಧ್ಯಾನ ಮಾಡು. ಮತ್ತು ವೈಕುಂಠಸ್ಯ ಅಖಿಲಾಹ ವೇದಾಹ. ವೈಕುಂಠ ನಾಯಕನಾದ ಭಗವಂತನ ಕಂಠವನ್ನು ಧ್ಯಾನ ಮಾಡು. ಅದು ಕೌಸ್ತುಭ ಮಣಿಗೂ ಬೆಳಕನ್ನು ನೀಡಿದಂಥದ್ದು. ಮತ್ತು ಆ ಕಂಠದಿಂದ ನಿರಂತರ ವೇದನಾದ ಹೊರಹೊಮ್ಮುತ್ತಾ ಇದೆ. ತೇನೇ ಬ್ರಹ್ಮ ಹೃದಯ ಆದಿಕವಿಯೇ. ಚತುರ್ಮುಖ ಬ್ರಹ್ಮನಿಗೆ ಸದಾ ವೇದನಾದವನ್ನು ಕೇಳಿಸುವಂಥ ಕಂಠ ಅದು. ಅಖಿಲಾಹ ವೇದಾಹ ಉದ್ಗೀರಿಯಂತೆ ಅನಿಶಂ. ನಿರಂತರವಾಗಿ ಯಾವ ಕಂಠದಿಂದ ನಿರಂತರ ವೇದನಾದ ಹೊಮ್ಮುತ್ತಾ ಇದೆಯೋ ಅಂಥ ಭಗವಂತನ ಕಂಠವನ್ನು ಧ್ಯಾನ ಮಾಡು. ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತ್ ಭವತಾಪಾಪನೋದೀಡ್ಯಂ ಶ್ರೀಪತೇನ ಮುಖ ಪಂಕಜಂ. ಸ್ಮರೇತ ಯಾಮಿನೀನಾಥ ಸಹಸ್ರ ಅಮಿತ ಕಾಂತಿಮತ್. ಸಾವಿರಾರು ಚಂದ್ರರು, ಯಾಮಿನಿ ಅಂದರೆ ರಾತ್ರಿ, ಯಾಮಿನೀನಾಥ ಸಹಸ್ರ ಅಂದರೆ ರಾತ್ರಿಯ ನಾಥನಾದ ಅಂದರೆ ಚಂದ್ರ. ಸಾವಿರಾರು ಚಂದ್ರರಿಗೂ ಕೂಡ ಅಮಿತ, ಸಾವಿರಾರು ಚಂದ್ರರನ್ನು ಹೋಲಿಸಲಿಕ್ಕೆ ಸಾಧ್ಯವಿಲ್ಲ, ಅದಕ್ಕಿಂತಲೂ ಮಿಗಿಲಾದ ಕಾಂತಿ
ಇಂದ ಯುಕ್ತವಾದ ಸಾವಿರಾರು ಚಂದ್ರರು ಏಕಕಾಲದಲ್ಲಿ ಉದಿಸಿದರೆ ಎಷ್ಟು ಬೆಳದಿಂಗಳು ಹಬ್ಬೀತು, ಆ ಬೆಳಕನ್ನು ಮೀರಿದ ಬೆಳಕು ಅದು ಒಳಗಿನ ಭಗವಂತನ ಮುಖದಲ್ಲಿ ಕಾಣತಕ್ಕಂಥ ಬೆಳಕಿನ ಆ ಒಳಗಿನ ಅನುಭವ. ಅಂಥ ಭಗವಂತನ ಭವತಾಪಾಪನೋದ್ಯುಡ್ಯಂ ಶ್ರೀಪತೇಹೆ ಮುಖ ಪಂಕಜಂ. ಭಗವಂತನ ಮುಖ ಪಂಕಜ, ಮೋರೆ ತಾವರೆಯಂಥ ಚಲು ಮೋರೆ, ಅದು ಭವತಾಪ ಆಪನೋದಿ, ಸಂಸಾರದ ಎಲ್ಲ ದುಃಖಗಳನ್ನು ಪರಿಹಾರ ಮಾಡತಕ್ಕಂಥ ಭಗವಂತನ ಮುಖದ ದರ್ಶನ. ಈಡ್ಯಂ ಬ್ರಹ್ಮಾದಿ ದೇವತೆಗಳಿಂದ ಸ್ತುತವಾದಂಥ ಮುಖ, ಅದನ್ನು ಸ್ಮರಿಸಬೇಕು. ಅನಂತರ ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಆ ಮುಖ ಪಂಕಜದಲ್ಲಿ ಇನ್ನೊಂದು, ಆ ತಾವರೆಯಲ್ಲಿ ಇನ್ನೊಂದು ತಾವರೆ ಇದೆ, ಮೋರೆ ಅನ್ನುವ ತಾವರೆ. ಆ ತಾವರೆಯಲ್ಲಿ ಮತ್ತೊಂದು ಕಣ್ಣು ಅನ್ನುವ ತಾವರೆ ಇದೆ. ಆ ಕಣ್ಣು ಅನ್ನುವ ತಾವರೆ ನೇತ್ರಾಬ್ಜ, ಅದರಿಂದ ಅನುರಾಗಪೂರ್ಣವಾದಂಥ ಪ್ರೀತಿಯ ನೋಟ ತನ್ನೆಡೆಗೆ ಹರಿತಾ ಇದೆ ಭಗವಂತನದ್ದು. ಸಾನುರಾಗಾವಲೋಕನಂ ಪೂರ್ಣಾನಂದಸ್ಯ ರಾಮಸ್ಯ, ಆನಂದಪೂರ್ಣನಾದ ರಾಮಚಂದ್ರ ಪ್ರೀತಿ ತುಂಬಿದ ಕಣ್ಣಿನಿಂದ ತನ್ನನ್ನು ಕಂಡ ಅಲ್ಲ, ಅದು ಭವಸಂತಾಪ ಹಾನಿದಾಮೃತ ಸಾಗರಂ, ಈ ಬಾಳಿನ ಸಂತಾಪವೆಂಬ ಎಲ್ಲ ದುರಿತಗಳಿಗೆ ಹಾನಿಯನ್ನು ನಾಶವನ್ನು ಮಾಡತಕ್ಕಂಥ ಅಮೃತ ಸಮುದ್ರದಲ್ಲಿ ಮಿಂದ ಹಾಗಾಯಿತು. ತ್ರಿವಿಕ್ರಮ ಪಂಡಿತಾಚಾರ್ಯ ಇದನ್ನೇ ನೆನಪಿಸಿ ಹೇಳ್ತಾರೆ. ಆಚಾರ್ಯರು ಪ್ರವಚನ ಮಾಡಿದಾಗ ಪರಮಾಮೃತ ಸಮುದ್ರಾವಗಾಹೀವ ಬಹಳಮಾಹ್ಲಾದ ಮಾಪ್ನೋತಿ ಅಂತಾಳೆ. ಆಚಾರ್ಯರ ಪ್ರವಚನ ಮಾಡುವಾಗ ಅದನ್ನು ಕೇಳಿದಾಗ ತನಗೆ ಏನು ಅನಿಸಿತು ಅಂದರೆ ಅಮೃತ ಸಮುದ್ರದಲ್ಲಿ ಮುಳುಗಿದ ಹಾಗೆ ಅನಿಸಿತು ನನಗೆ ಅಂತಾರೆ ತ್ರಿವಿಕ್ರಮ ಪಂಡಿತರು. ಹಾಗೆ ಆಚಾರ್ಯ ಹೇಳ್ತಾರೆ, ಭಗವಂತನ ಕುಡಿಗಣ್ಣ ನೋಟ ಅಂದರೆ ಅಮೃತ ಸಮುದ್ರದಲ್ಲಿ ಮುಳುಗಿದ ಆನಂದ ಅದು. ಅಂಥ ಭಗವಂತನ ಕುಡಿಗಣ್ಣ ನೋಟವನ್ನು ನಾನು ಸ್ಮರಾಮಿ, ಸದಾ ನೆನಪಿಸಿಕೊಳ್ತಾ ಇದ್ದೇನೆ ಆ ರಾಮಾವತಾರದ ನಡೆದ ಘಟನೆಯನ್ನು. ಧ್ಯಾಯೇದ್ ಅಜಸ್ರಮೀಶಸ್ಯ ಪದ್ಮಜಾದಿ ಪ್ರತೀಕ್ಷಿತಂ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ. ಹಾಗೆ ಅಜಸ್ರಂ ಧ್ಯಾಯೇತ್, ನಿರಂತರ ಧ್ಯಾನ ಮಾಡಬೇಕು ಜಗದೊಡೆಯನ ಈಶನ ಭ್ರೂಭಂಗವನ್ನು, ಹುಬ್ಬಿನ ಕುಣಿತ, ಭ್ರೂಮಂಡಲವನ್ನು. ಅದು ಎಂಥದ್ದು ಅಂದರೆ ಪದ್ಮಜಾದಿ ಪ್ರತೀಕ್ಷಿತಂ, ನಾವೇನು ನೀವೇನು ಬ್ರಹ್ಮಾದಿ ದೇವತೆಗಳು ಕೂಡ ಅದನ್ನು ಕಾಣಬೇಕು ಅಂತ ಕಾತರಿಸಿ ಕಾದು ಕೂತವರು. ಆ ಚೆಲುವನ್ನು ಮತ್ತು ಆ ಸಂದೇಶವನ್ನು ನಿರೀಕ್ಷಿಸ್ತಾ ಕೂತವರು. ಅಂಥ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ, ಬ್ರಹ್ಮದೇವರಿಗೆ ಬ್ರಹ್ಮ ಪದವಿಯನ್ನು ಕೊಟ್ಟ ಭ್ರೂಭಂಗ, ಸಮಸ್ತ ದೇವತೆಗಳಿಗೆ ಅವರವರಿಗೆ ಆಯಾಯ ಪದವಿಯನ್ನು. ವಿದೇಹಿ ರುದ್ರೋ ರುದ್ರಿಯಂ ಮಹಿತ್ವಂ ಯಾ ಶ್ರೇಷ್ಠಂ ವರ್ತಿರ್ ಅಶ್ವಿನಾ ವಿರಾವತ್ ಅಂತ ವೇದದಲ್ಲಿ ಋಗ್ವೇದದಲ್ಲಿ ಹೇಳ್ತಾರೆ. ವಿದೇಹಿ ರುದ್ರೋ ರುದ್ರಿಯಂ ಮಹಿತ್ವಂ ಪ್ರಭೃತೇ ಹವಿರ್ಭಿಹಿ, ನಿನ್ನನ್ನು ಆರಾಧನೆ ಮಾಡಿದ್ದರಿಂದ ರುದ್ರ ಪದವಿಯನ್ನು ಪಡೆದ, ಅಶ್ವಿ ದೇವತೆಗಳು ಅಶ್ವಿ ಲೋಕವನ್ನು ಪಡೆದರು. ವಿದೇಹಿ ಇದೆಲ್ಲ ನಿನ್ನನ್ನು ಆರಾಧಿಸಿದ ನಿನ್ನ ಹುಬ್ಬಿನ ಕುಣಿತದ ಫಲ. ಅದನ್ನು ಹೇಳ್ತಾರೆ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ, ಬ್ರಹ್ಮರುದ್ರಾದಿ ಪದವನ್ನು ಕೊಟ್ಟದ್ದು ಅಷ್ಟೇ ಅಲ್ಲ, ವಿಮುಕ್ತಿದ ಮೋಕ್ಷಪ್ರದವಾಗಿರತಕ್ಕಂಥ ಭಗವಂತನ ಹುಬ್ಬಿನ ಕುಣಿತ. ಬ್ರಹ್ಮರುದ್ರಾದಿ ಪದವಿಯನ್ನು ಕೊಟ್ಟರೆ ನಮಗೇನಾಗಬೇಕಾಗಿದೆ? ನಮಗೇನು ಬ್ರಹ್ಮ ಪದವಿ ಹೋಗುವ ಆಸೆ ಇಲ್ಲ, ಹೋಗುವ ಸಾಧ್ಯತೆ ಇಲ್ಲ, ರುದ್ರ ಪದವಿ ಹೋಗುವ ಸಾಧ್ಯತೆ ಇಲ್ಲ. ಆದರೆ ನಮಗೆ ಅದು ಕೊಟ್ಟರೆ ಹೋಗುವ ಆಸೆ ಉಂಟು ಅಲ್ಲಿಗೆ ಮೋಕ್ಷಕ್ಕೆ. ಆದ್ದರಿಂದ ಅದನ್ನು ಹೇಳಿದ್ರು ಕೊನೆಗೆ, ಬರೀ ಬ್ರಹ್ಮರುದ್ರಾದಿ ಪದವಿಗಳು ಕೊಟ್ಟದ್ದು ನಮಗೇನು ಸಂಬಂಧ ಇಲ್ಲ, ಬ್ರಹ್ಮರುದ್ರಾದಿಗಳು ಕಾಯಲಿ ಅಂತ ಅನ್ಬೇಡಿ, ಎಲ್ಲರಿಗೂ ಮೋಕ್ಷ ಬೇಕು. ಅವನು ಮೋಕ್ಷಪ್ರದವಾದ ಹುಬ್ಬಿನ ಕುಡಿತ ಅದು. ಹೀಗೆ ಸಂತತಂ ಚಿಂತೆಯೇ ಅನಂತಂ, ಭಗವಂತನನ್ನು ನಾನು ನಿರಂತರ ಚಿಂತಿಸ್ತಾ ಇದ್ದೇನೆ, ಧ್ಯಾನಿಸ್ತಾ ಇದ್ದೇನೆ. ನೀನು ಸಂತತಂ ಚಿಂತೆಯ ಇನಂತಂ, ಆ ಸ್ವಾಮಿಯನ್ನು ನಿರಂತರ ಚಿಂತಿಸು. ಅಂತಕಾಲೇ ವಿಶೇಷತಃ, ನಾನು ಪ್ರಳಯ ಕಾಲದಲ್ಲೂ ಎಚ್ಚರವಾಗಿ ಧ್ಯಾನಿಸ್ತೇನೆ, ನೀನು ಅಂತ್ಯಕಾಲದಲ್ಲಿ ಜಾಗ್ರತೆಯಾಗಿ ಎಚ್ಚರದಿಂದ ನೆನಪಿಟ್ಟು ಭಗವಂತನ ಅನುಸ್ಮರಣೆ ಮಾಡು. ಎಂಥ ಭಗವಂತ? ನೈವ ಉದಾಪುಹು ಗೃಣಂತಹ ಅಂತಂ. ಎಷ್ಟು 12 ಪದ್ಯದಲ್ಲಿ ನೀವು ಪದಾದಿಕೇಶ ಅಂತ ಮುಗಿಸಿಬಿಟ್ರಲ್ಲ, ಅಲ್ಲಿ ಎಷ್ಟು ಪದ್ಯ ಹೇಳಿದ್ರೆ ಏನು? 1000 ಪದ್ಯದಲ್ಲಿ ಹೇಳಿದ್ರು ಒಂದೇ, 12 ಹೇಳಿದ್ರು ಒಂದು, ಎಷ್ಟು ಹೇಳಿದ್ರು ಮುಗಿಯೋದಿಲ್ಲ ಅದು ಅಂತ. ನೈವೋದಾಪುಹು ಗ್ರಂಥಃ ಅಂತಂ. ಎಷ್ಟು ವಿಧವಾಗಿ ಸ್ತೋತ್ರ ಮಾಡಿದರೂ ಕೂಡ ಅದು ಮುಗಿಯದ ಅನಂತವಾದ ಗುಣಗಳ ಕಡಲು. ಯದ್ಗುಣಾನ ಮಜಾದೇಹ, ಬ್ರಹ್ಮಾದಿ ದೇವತೆಗಳು ಅನಂತ ಕಾಲದವರೆಗೆ ಹಾಡ್ತಾ ಕೂತರೂ ಕೂಡ ಅದು ಮುಗಿಯದಂಥ ಗುಣಗಳ ಅನಂತವಾದ ಕಡಲು ಅದು. ಆದ್ದರಿಂದ ನಮ್ಮ ತಟ್ಟೆಗೆ ಎಷ್ಟು ತುಂಬುತ್ತೋ ಅಷ್ಟು ಆ ಗುಣಗಳ ಅನುಸಂಧಾನವನ್ನು ತುಂಬಿಕೋ, ಅದನ್ನು ಅನುಸಂಧಾನ ಮಾಡು. ಆ ಅನಂತವನ್ನು ಪೂರ್ತಿ ತಬ್ಬಿಕೊಳ್ತೇನೆ, ಬಾಚಿಕೊಳ್ತೇನೆ ಅಥವಾ ಗ್ರಹಿಸಿ ಬಿಡ್ತೇನೆ ಅನ್ನತಕ್ಕಂಥ ಹುಚ್ಚುತನ ಮಾಡಬೇಡ. ನಿನಗೆ ಕೈ ಸಾಗುವಷ್ಟು ಭಗವಂತನನ್ನು ನಿರಂತರ ಚಿಂತನೆ ಮಾಡು ಅಂತ ಈ 2 ಸ್ತೋತ್ರಗಳಲ್ಲಿ ಲಕ್ಷ್ಮೀನಾರಾಯಣರ ಧ್ಯಾನದ ಒಂದು ಸಮಗ್ರ ಹಿನ್ನೆಲೆ, ಉಪಾಸನೆ, ಧ್ಯಾನ, ಮನನ, ಚಿಂತನ, ಸಮಗ್ರ ದೃಷ್ಟಿಯನ್ನು ಆಚಾರ್ಯರು ಕೊಟ್ಟರು. ಇದ ಮೇಲೆ ಮುಂದೆ ಒಂದು ಸ್ತೋತ್ರ ಇದೆ, ನಾವು ನಾಳೆ ನೋಡುವಂಥ ಸ್ತೋತ್ರ. ಅದು ಈಗ ಪ್ರಚಲಿತವಾದಂಥ ದ್ವಾದಶ ಸ್ತೋತ್ರದಲ್ಲಿ ಇಲ್ಲವೇ ಇಲ್ಲ. ಅದು ಇಡೀ ಸ್ತೋತ್ರ ಹೊಸತು. ಶಂಖ ಚಕ್ರ ಗದಾ ಪದ್ಮ
ಶಾರ್ಂಗ ಖಡ್ಗಧರಂ ಸದಾ ನಮಾಮಿ ಪಿತರಂ ನಿತ್ಯಂ ವಾಸುದೇವಂ ಜಗತ್ಪತಿಂ ಸಚ್ಚಿದಾನಂದ ರೂಪಂತಂ ಅನಾಮಯಮನಂತರಂ ಏಕಮೇಕಾಂತಮಭಯಂ ವಿಷ್ಣುಂ ವಿಶ್ವಹೃದಿ ಸ್ಥಿತಂ ನಾನಾ ಸ್ವಭಾವಮತ್ಯಂತ ಸ್ವಭಾವೇನ ವಿಚಾರಿತಂ ಅವಿಶೇಷಮನಾದ್ಯಂತಂ ಪ್ರಣಮಾಮಿ ಸನಾತನಂ ಕುಂದೇಂದು ಸನ್ನಿಭಂ ವಂದೇ ಸುಧಾರಸನಿಭಂ ವಿಭುಂ ಜ್ಞಾನಮುದ್ರಾ ಪುಸ್ತಕಾದಿ ಶಂಖಾಕ್ಷಾಯುಧಧಾರಿಣಂ. ಭಗವಂತನ ಬೇರೆ ಬೇರೆ ರೂಪಗಳನ್ನು ಅಲ್ಲಿ ಯಾವ ರೂಪದ ಹೆಸರು ಹೇಳುವುದಿಲ್ಲ, ಆ ಆಯುಧಗಳ ನಿರ್ದೇಶದ ಮೂಲಕವೇ ಭಗವಂತನ ಬೇರೆ ಬೇರೆ ರೂಪಗಳನ್ನು ಹೇಳ್ತಾರೆ. ವಿಶಿಷ್ಟವಾದಂಥ ಬೇರೆ ಎಲ್ಲಿಯೂ ಹೇಳಿದಂಥ ಉಪಾಸನೆಯನ್ನು ಹೇಳ್ತಾರೆ. ಆದರೆ ಬಹಳ ಕ್ಲಿಷ್ಟವಾದ ಸ್ತೋತ್ರ ಅದು ಸುಲಭದಲ್ಲಿ ಅರ್ಥವಾಗುವುದಿಲ್ಲ. ಅದು ಪ್ರಾಯ ಚಾಲ್ತಿಯಿಂದ ತಪ್ಪಿ ಹೋಗಲಿಕ್ಕೂ ಅದೇ ಕಾರಣ ಇರಬಹುದು. ಅರ್ಥವಾಗುವುದಿಲ್ಲ ಅಂತ ಪಾರಾಯಣ ಮಾಡೋದು ಬಿಟ್ಟರೇನು. ಆದ್ದರಿಂದ ಅರ್ಥವೂ ಹೋಯಿತು, ಶಬ್ದವೂ ಹೋಯಿತು. ಕಡೆ ಶಬ್ದ ಅದು ಉಳಿದ ಅಷ್ಟು ಇಡೀ ಸ್ತೋತ್ರವನ್ನೇ ಬಿಟ್ಟುಬಿಟ್ಟಿದ್ದಾರೆ. ಎಲ್ಲಿ ತನಕ ದುರಾಗ್ರಹ ಅಂತಂದರೆ ಆ ಸ್ತೋತ್ರ ಹೃಷಿಕೇಶ ತೀರ್ಥರ ಪುಸ್ತಕದಲ್ಲಿ ಇದೆ, ಅದನ್ನು ಹೃಷಿಕೇಶ ತೀರ್ಥರ ಪುಸ್ತಕದಿಂದ ಪ್ರತಿ ತೆಗೆದು ಇದು ಪ್ರಾಚೀನ ಗ್ರಂಥದಲ್ಲಿ ಇದೆ ಅಂತ ಹೇಳಿದ ಮೇಲೂ ಇವತ್ತಿಗೂ ಅದನ್ನು ಪಾರಾಯಣ ಮಾಡಲಿಕ್ಕೆ ನಮ್ಮ ಮಾಧ್ವರು ಸಿದ್ಧರಿಲ್ಲ. ಯಾಕಂದರೆ ನಾವು ಕಲಿಯದೇ ಇದ್ದದ್ದನ್ನು ಪ್ರಿಂಟ್ ಮಾಡಿ ನಾವು ಯಾಕೆ ಹೇಳಬೇಕು ಅಂತ. ಈ ದುರಾಗ್ರಹವೇ ಬೆಳೀತಾ ಇದೆ ಹೊರತು ಸತ್ಯದ ಆಗ್ರಹ ಬೆಳೀತಾ ಇಲ್ಲ ನಮಗೆ. ಹೃಷಿಕೇಶ ತೀರ್ಥರು ಬರೆದಿಟ್ಟ, ಆಚಾರ್ಯರು ಬರೆದ ಒಂದು ಅಪೂರ್ವವಾದ ಸ್ತೋತ್ರ. ಮತ್ತು ಎಲ್ಲಿಯೂ ಇವತ್ತಿಗೂ ಯಾವ ಮಠದಲ್ಲಿಯೂ ಯಾವ ಮನೆಯಲ್ಲಿಯೂ ಪಾರಾಯಣಕ್ಕೆ ಬಳಕೆಯಲ್ಲಿ ಇಲ್ಲದ ಸ್ತೋತ್ರ. ಆ ಸ್ತೋತ್ರವನ್ನು ಪ್ರಾಯ ಅದು ಅರ್ಥ ಮಾಡುವುದು ಬಹಳ ಕಷ್ಟ. ಅದರಲ್ಲಿ ಅರ್ಥವಾಗದಂಥ ಅನೇಕ ಶಬ್ದಗಳಿವೆ, ಅನೇಕ ವಿಶೇಷಣಗಳಿವೆ. ಅದನ್ನು ಯಥಾಶಕ್ತಿ ಮತ್ತು ಅದನ್ನು ಹೇಳಿದ್ರೆ ಎಲ್ಲರೂ ಕೈ ಬಿಟ್ಟದ್ರಿಂದ ಅದಕ್ಕೆ ವ್ಯಾಖ್ಯಾನ ಮಾಡಿದವರು ಇಲ್ಲ ಯಾರು. ಈಗ ದ್ವಾದಶ ಸ್ತೋತ್ರಕ್ಕೆ ಅನೇಕ ಮಂದಿ ವ್ಯಾಖ್ಯಾನ ಬರೆದಿದ್ದಾರೆ. ಯಾರೂ ಈ ಸ್ತೋತ್ರಕ್ಕೆ ವ್ಯಾಖ್ಯಾನ ಬರೆಯಲಿಲ್ಲ. ಅವರು ವ್ಯಾಖ್ಯಾನ ಬರೆದದ್ದೆಲ್ಲ ಪ್ರಚಲಿತವಾದ ಪಾಠಕ್ಕೇನೆ. ವಿಶ್ವಪತಿ ತೀರ್ಥರಿಂದ ಹಿಡಿದು ಎಲ್ಲರೂ ವ್ಯಾಖ್ಯಾನ ಮಾಡಿದ್ದು ಪ್ರಚಲಿತವಾದ ಪಾಠಕ್ಕೆ. ಈ ಪ್ರಾಚೀನ ಸ್ತೋತ್ರಕ್ಕೆ ಯಾರೂ ವ್ಯಾಖ್ಯಾನ ಬರೆಯಲಿಲ್ಲ. ಆದ್ದರಿಂದ ವ್ಯಾಖ್ಯಾನ ಪರಂಪರೆಯೂ ಇಲ್ಲದ, ಅಧ್ಯಯನ ಪರಂಪರೆಯೂ ಇಲ್ಲದ, ಪಾರಾಯಣ ಪರಂಪರೆಯೂ ಇಲ್ಲದ ಒಂದು ಅಪೂರ್ವವಾದ ಆಚಾರ್ಯರ ಸ್ತೋತ್ರ. ಆಚಾರ್ಯರು ರಚಿಸಿದ ಭಗವಂತನ ಒಂದು ಅಪೂರ್ವ ರೀತಿ ಇದೆ. ಮಾತ್ರ ಬೇರೆ ಎಲ್ಲ ಸ್ತೋತ್ರಗಳಿಗಿಂತ ಭಿನ್ನವಾಗಿದೆ. ಅದು ಏಕೆ ಭಿನ್ನವಾಗಿದೆ, ಅದರಲ್ಲಿರತಕ್ಕಂಥ ವೈಶಿಷ್ಟ್ಯ ಏನು ಅನ್ನೋದನ್ನು ನಾವು ಆ ಮೂರನೆಯ ಸ್ತೋತ್ರವನ್ನು ನಾಳೆ ದಿವಸ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ಜಯತಿ ಪರಾಶರಸೂನು ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಧೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಇವತ್ತು ನಾವು ನೋಡತಕ್ಕಂಥ ಸ್ತೋತ್ರ ನಾನು ನಿನ್ನೆ ಹೇಳಿದಂತೆ ಹೃಷಿಕೇಶ ತೀರ್ಥರು ಬರೆದಿಟ್ಟ ಸ್ತೋತ್ರಗಳಲ್ಲಿ ಕ್ರಮದಲ್ಲಿ ಮೂರನೆಯ ಸ್ತೋತ್ರ. ಮತ್ತು ಇವತ್ತು ಪ್ರಸಿದ್ಧವಾದ ದ್ವಾದಶ ಸ್ತೋತ್ರ ಅಂತ ಏನು ಮುದ್ರಿತವಾದ ಪುಸ್ತಕ ಅಥವಾ ಆಚರಣೆಯಲ್ಲಿ ಪಾರಾಯಣ ಮಾಡತಕ್ಕಂಥ ಸ್ತೋತ್ರಗಳಿವೆ, ಅದರಲ್ಲಿ ಈ ಸ್ತೋತ್ರ ಸೇರಲಿಲ್ಲ. ಇದು ಬಳಕೆಯಲ್ಲಿ ತಪ್ಪಿ ಹೋದಂಥ ಒಂದು ಸ್ತೋತ್ರ. ಇದರಲ್ಲಿ ಹೃಷಿಕೇಶ ತೀರ್ಥರು ಬರೆದಂಥ ಪುಸ್ತಕದಲ್ಲಿ ಆ ಹಾಳೆಗಳಲ್ಲಿ ಅಲ್ಲಲ್ಲಿ ಹರಿದು ಹೋಗಿದೆ. ಅದರಿಂದ ಪೂರ್ತಿ ಸ್ತೋತ್ರದ ಪಾಠ ಸಿಗೋದಿಲ್ಲ. ಅದರಲ್ಲಿ ನಾನು ಆ ಪುಸ್ತಕವನ್ನು ಕಂಡಾಗಲೇ ಅದರಲ್ಲಿ ಕೆಲವು ಅಕ್ಷರಗಳು ತುಂಡಾಗಿ ಹೋಗಿದ್ದವು. ಅದರ ನಂತರ ಅದನ್ನು ಪ್ರತಿ ತೆಗೆದಿಟ್ಟಂಥ ಇನ್ನೊಂದು ಹಸ್ತಪ್ರತಿಯನ್ನು ನಾನು ಪರಿಶೀಲಿಸಿದೆ. ಅದನ್ನು ಪಲಿಮಾರು ಮಠದ
ಮಠದಲ್ಲೇ ಇದರ 3 ಹಸ್ತಪ್ರತಿಗಳಿವೆ. ಈ ದ್ವಾದಶ ಸ್ತೋತ್ರದ ಪ್ರಾಚೀನ ಪಾಠದ್ದು. ಅದನ್ನು ರಘುವರಿಯ ತೀರ್ಥರು ಅಂತ ಪಲಿಮಾರ ಮಠದ ಸ್ವಾಮಿಗಳು. ಅವರು ಋಷಿಕೇಶ ತೀರ್ಥರ ಪುಸ್ತಕ ಪ್ರಾಯ ಗಲಿತವಾಯಿತು, ಅದೆಲ್ಲ ತುಂಡಾಗ್ತಾ ಇದೆ, ಅದರ ಓಲೆ ಅನ್ನೋದಕ್ಕೋಸ್ಕರವೇ ಇರಬೇಕು. ಅದರ ಕೆಲವು ಭಾಗಗಳನ್ನು ಪ್ರತಿ ತೆಗೆದಿಟ್ಟಿದ್ದಾರೆ. ಅದರಲ್ಲಿಯೂ ದ್ವಾದಶ ಸ್ತೋತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ಕೂಡ ಕೆಲವು ಕಡೆ ಕೆಲವು ಶಬ್ದಗಳನ್ನು ಬಿಟ್ಟಿದ್ದಾರೆ. ಅವರು ಪ್ರಾಯ ಅವರು ಪ್ರತಿ ತೆಗೆಯುವಾಗಲೇ ಅದು ತುಂಡಾಗಿ ಹೋಗಿದೆ ಆ ಭಾಗ. ಅದರ ಕೆಲವು ಶಬ್ದಗಳನ್ನು ಬಿಟ್ಟಿದ್ದಾರೆ. ಆದರೆ ಅವರು ಅದರಲ್ಲಿ ಪ್ರತಿ ತೆಗೆಯುವಾಗ ಬಿಟ್ಟಿದ್ದರೂ ಅವರ ಅನಂತರದವರು, ರಘುವರಿಯ ತೀರ್ಥರ ಅನಂತರದವರು, ಈಗ ಸುಮಾರು 150 ವರ್ಷ ಕೆಳಗಿನವರು ರಘುರತ್ನ ತೀರ್ಥರು ಅಂತ ಒಬ್ಬರು ಸ್ವಾಮಿಗಳಿದ್ದರು ಪಲಿಮಾರ ಮಠದಲ್ಲಿ. ಅವರು ದ್ವಾದಶ ಸ್ತೋತ್ರದ ಈ ಹಳೆ ಪಾಠವನ್ನು ಬರೆದಿಟ್ಟಿದ್ದಾರೆ. ಅಂದರೆ ಪಲಿಮಾರ ಮಠದಲ್ಲಿ ಮೊನ್ನೆವರೆಗೆ ಈ ಪ್ರಾಚೀನ ಪಾಠದ ಸಂಪ್ರದಾಯ ಇತ್ತು ಅಂತ ಅನ್ನೋದಕ್ಕೆ ನಮಗೆ ಗಮಕವಾಗಿ 19ನೇ ಶತಮಾನದ ತನಕವೂ ಇದರ ಹಸ್ತಪ್ರತಿಗಳು ಸಿಗ್ತವೆ. ಅವರು ರಘುವರಿಯ ತೀರ್ಥರು ಬರೆಯದೆ ಬ್ಲ್ಯಾಂಕ್ ಬಿಟ್ಟಂತಹ ಶಬ್ದಗಳನ್ನು ಕೂಡ ಅವರು ಬರೆದಿದ್ದಾರೆ, ರಘುರತ್ನ ತೀರ್ಥರು. ಅಂದರೆ ಅದು ಅಲ್ಲಿ ಮುಖಪಾಠವಾಗಿ ಆ ಪಾಠ ಬಳಕೆಯಲ್ಲಿದ್ದದನ್ನು ಅವರು ಬರೆದಿದ್ದು ಅಂತ ಅರ್ಥ. ಹಸ್ತಪ್ರತಿಯಲ್ಲಿ ಆ ಶಬ್ದಗಳಿಲ್ಲ, ಹರಿದು ಹೋಗಿದೆ, ತಾಡ್ವಾಲೆ ತುಂಡಾಗಿ ಹೋಗಿದೆ. ಮತ್ತು ಮಧ್ಯದಲ್ಲಿ ಒಂದೊಂದು ಅಕ್ಷರವನ್ನು ಹುಳ ತಿಂದು ಹೋಗಿದೆ. ಒಂದು ಶಬ್ದ ಇದ್ದರೆ ಮಧ್ಯದಲ್ಲಿ ಒಂದು ಅಕ್ಷರ ಇರೋದಿಲ್ಲ ಆ ಶಬ್ದದ್ದು. ಆ ಒಂದು ಅಕ್ಷರವನ್ನು ಹುಳ ಕೊರೆದು ಬಿಡುತ್ತೆ. ಹಾಗಾಗಿ ಕೆಲವು ಅಕ್ಷರ